ಐದನೆಯ ಭಾಗ ರುಕ್ಮಿಣಿ ರಮಣ ಇದರ 10ನೇ ಸಂಚಿಕೆ ಇವತ್ತು. ಈ ಸರಣಿಯಲ್ಲಿ ಇದು ಕೊನೆಯ ಸಂಚಿಕೆಯಾಗಿರುತ್ತೆ. 5ನೇ ಭಾಗದ ಕೊನೆಯ ಸಂಚಿಕೆ. ಸೊ ಇಲ್ಲಿವರೆಗೆ ನಾವು ಆ 9 ಸಂಚಿಕೆ ತರಗತಿಗಳನ್ನು ನೋಡಿದ್ದೀವಿ. ಬನ್ನಿ ಈ ದಿನದ ಚರ್ಚೆಯನ್ನು ಪ್ರಾರಂಭ ಮಾಡೋಣ. ಭಗವಂತನಿಗೆ ಮತ್ತು ಗುರುಗಳಿಗೆ ಪ್ರಾರ್ಥನೆಯನ್ನು ಅರ್ಪಿಸಿ ಮಂಗಳಾಚರಣವನ್ನು ಮಾಡಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಖಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೆ ಮತ್ತೊಮ್ಮೆ ನಾನು ಸ್ವಾಗತಿಸ್ತಾ ಅವರಿಗೆ ಪ್ರಣಾಮವನ್ನು ಸಲ್ಲಿಸ್ತೇನೆ. ತಾವೆಲ್ಲರೂ ಕೂಡ ಈ ರೀತಿ ಪ್ರತಿ ಹಿಂದಿನ 9 ತರಗತಿಗಳಲ್ಲಿ ತಾವೆಲ್ಲರೂ ಪಾಲ್ಗೊಂಡು ನಿಮ್ಮ ಕೃಷ್ಣನ ಕುರಿತಾಗಿ ತಿಳಿದುಕೊಳ್ಳುವಂತಹ ಉತ್ಸಾಹ ಅದೆಲ್ಲವೂ ಆ ಭಕ್ತಿಯ ಲಕ್ಷಣವೇ. ಸೊ ತಮ್ಮ ಈ ಭಗವಂತನ ಕುರಿತಾದಂತಹ ಆಸಕ್ತಿ ಪ್ರೇಮ ಇನ್ನಷ್ಟು ಹೆಚ್ಚಾಗಿ ಬೆಳೆಯಲಿ. ತಮ್ಮ ಆಶೀರ್ವಾದದಿಂದ ನಾನು ಕೂಡ ಭಕ್ತಿಯಲ್ಲಿ ಮುಂದುವರಿಲಿ ಅಂತ ಆಶಿಸ್ತಾ ಈ ಚರ್ಚೆಯನ್ನು ನಾವು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಒಂದು ರುಕ್ಮಿಣಿ ರಮಣ ಸಂಚಿಕೆ ಈ ಭಾಗದಲ್ಲಿ ನಾವು ಶ್ರೀಕೃಷ್ಣನ ಅನೇಕ ವಿವಾಹದ ಲೀಲೆಗಳನ್ನು ನೋಡಿದ್ದೀವಿ. ರುಕ್ಮಿಣಿಯ ವಿವಾಹ, ನಂತರ ಸ್ಯಮಂತಕ ಪ್ರಸಂಗದಲ್ಲಿ ಜಾಂಬವತಿ ಸತ್ಯಭಾಮೆಯರೊಡನೆ ವಿವಾಹ, ಆನಂತರ ಮತ್ತೆ ಇನ್ನಿತರ 5 ಮಹಿಷಿಯರೊಡನೆ ವಿವಾಹ, ಆನಂತರ ನರಕಾಸುರನ ವಧೆಯ ಪ್ರಸಂಗದಲ್ಲಿ 16,100 ಕನ್ಯೆಯರೊಡನೆ ಸ್ತ್ರೀಯರೊಡನೆ ವಿವಾಹ, ಇವೆಲ್ಲವನ್ನು ನಾವು ನೋಡ್ತಾ ಬಂದಿದ್ದೀವಿ. ನಿನ್ನೆಯ ಚರ್ಚೆಯಲ್ಲಿ ನಾವು ಶ್ರೀಕೃಷ್ಣ ರುಕ್ಮಿಣಿಯೊಡನೆ ಆ ಒಂದು ವಿಶೇಷವಾದಂತಹ ಸಂವಾದ ಏನಿತ್ತು ಅದನ್ನು ನೋಡಿದ್ವಿ. ರುಕ್ಮಿಣಿಯ ಆ ಸೌಮ್ಯ ಭಾವವನ್ನು ಆತ ಕೆಣಕಲಿಕ್ಕೆ ಪ್ರಯತ್ನಿಸಿದ. ಆಕೆಯಲ್ಲಿ ಕೋಪ ಉಂಟಾಗುತ್ತಾ ಅನ್ನೋ ಒಂದು ಉದ್ದೇಶದಿಂದ, ಕುತೂಹಲದಿಂದ ಆತ ಒಂದು ರೀತಿಯ ಕಟು ಮಾತುಗಳನ್ನು ಆಡ್ದ. ಆ ಮಾತುಗಳು ಬಹಳ ವಿಶೇಷವಾಗಿದ್ವು. ಕೃಷ್ಣನ ಮಾತುಗಳು ಹೇಗಿದ್ವು ಅನ್ನೋದನ್ನು ನಾವು ನಿನ್ನೆ ಚರ್ಚೆ ಮಾಡಿದ್ವಿ. ನಾವು ನಿನಗೆ ಸರಿಸಮಾನರಲ್ಲ, ಬಡವರು ನಿರ್ಗತಿಕರು ಮಾತ್ರ ನನ್ನನ್ನು ಆರಾಧಿಸ್ತಾರೆ. ನೀನು ಸಾಮ್ರಾಟನ ರಾಜಕುಮಾರಿ, ಕುಮಾರಿ ನೀನು. ನಿನ್ನನ್ನು ವಿವಾಹ ಮಾಡಿಕೊಳ್ಳಲಿಕ್ಕೆ ಅಂತ ಅನೇಕ ರಾಜರು ಬಂದಿದ್ದರು. ಆ ರಾಜರೆಲ್ಲರೂ ನನ್ನನ್ನು ದ್ವೇಷಿಸ್ತಾ ಇದ್ರು. ಅವರ ಅಹಂಕಾರವನ್ನು ನಾನು ನಿವಾರಿಸಲಿಕ್ಕೆ ಅಥವಾ ಮುರಿಯಲಿಕ್ಕೆಂದು ನಾನು ನಿನ್ನನ್ನು ಅಪಹರಿಸಿ ಮದುವೆ ಆದನೇ ಹೊರತು ನನ್ನಲ್ಲಿ ಯಾವುದೇ ವಿಶೇಷವಾದಂತಹ ಆಸಕ್ತಿ ಅಥವಾ ಪ್ರೀತಿ ಇಲ್ಲ. ನಾನು ಅನಾಸಕ್ತ, ನನ್ನೊಳಗೆ ನಾನು ತೃಪ್ತನಾಗಿರ್ತೇನೆ. ಈ ರೀತಿಯಾಗಿ ಕೃಷ್ಣ ಮಾತನಾಡಿದ್ದ. ಕೃಷ್ಣನ ಆ ಮಾತುಗಳನ್ನು ಕೇಳಿಯೇ ಆ ಮಹಾಸಾಧ್ವಿ ಮಹಾಪತಿವ್ರತೆ ರುಕ್ಮಿಣಿ ಆಕೆಯಲ್ಲಿ ಅನೇಕ ಪರಿವರ್ತನೆಗಳನ್ನು ಕಾಣ್ವಿ ನಾವು. ಹೇಗೆ ಆಕೆ ಮೂರ್ಛೆ ಹೋಗಿ ಬಿಡ್ತಾಳೆ. ಕೃಷ್ಣ ನನ್ನನ್ನು ನಿರಾಕರಿಸ್ತಾ ಇದ್ದಾನೆ, ಕೃಷ್ಣ ನನ್ನಿಂದ ದೂರವಾಗ್ತಾ ಇದ್ದಾನೆ ಅನ್ನೋ ಒಂದು ಭಯದಲ್ಲಿ ಆಕೆ ಭಯ, ದುಃಖ, ಶೋಕ ಎಲ್ಲವೂ ಒಮ್ಮೆಲೆ ಮೂಡಿ ಆಕೆ ಮೂರ್ಛೆ ಹೋದಳು. ಕೃಷ್ಣ ಆಕೆಯ ಮೇಲೆ ಕರುಣೆಯನ್ನು ತೋರಿಸ್ತಾ ತನ್ನ ಚತುರ್ಭುಜ ರೂಪದಲ್ಲಿ 2 ಕೈಗಳಿಂದ ಆಕೆಯನ್ನು ಹಿಡಿದೆತ್ತಿದನು. ಆಕೆ ಕಣ್ಣೀರನ್ನು ಒರೆಸಿದನು. ಆನಂತರ ಆಕೆಗೆ ಸಮಾಧಾನ ಪಡಿಸ್ತಾನೆ. ನಾನು ಹುಸಿಯಾಡದೆ, ಅದನ್ನೆಲ್ಲ ನೀನು ಗಂಭೀರವಾಗಿ ಪರಿಗಣಿಸಬೇಡ ಅಂತ ಹೇಳಿ ಆಕೆಗೆ ಆಶ್ವಾಸನೆಯನ್ನು ನೀಡಿದ. ಅದಾದ ಮೇಲೆ ಆ ರುಕ್ಮಿಣಿ ಆ ಒಂದು ರೀತಿ ಆಶ್ವಸ್ತಗೊಂಡು ಆಕೆ ಕೃಷ್ಣನ ಪ್ರತಿಯೊಂದು ಮಾತುಗಳಿಗೆ
ಪ್ರತಿಕ್ರಿಯಿಸ್ತಾ, ಪ್ರತಿವಾದವನ್ನ ಮಂಡಿಸ್ತಾ, ಹೇಗೆ ಕೃಷ್ಣ ನೀನು, ನಿನಗೆ ಸರಿ ಸಮಾನರಾದವರು ಯಾರಿದ್ದಾರೆ? ನಾನೆಂದೂ ನಿನಗೆ ಸಮಾನಳಾಗ್ಲಿಕ್ಕೆ ಆಗೋದಿಲ್ಲ. ನೀನು ಆ ಆ ಸರ್ವಶಕ್ತ, ಸರ್ವಾಂತರ್ಯಾಮಿ, ಆ ಎಲ್ಲ ಸಂಪತ್ತುಗಳ ಒಡೆಯ. ಆ, ನಿನಗೆ ಸಮಾನಳಾಗ್ಲಿಕ್ಕೆ ನಾನು ಹೇಗೆ ಸಾಧ್ಯ? ನಿನ್ನ ಕೃಪೆಯಿಂದ ನಾನು ನಿನ್ನ ಸೇವೆಯನ್ನು ಪಡೆದಿದ್ದೇನೆ ಹೊರತು ನನ್ನಲ್ಲಿ ಯಾವುದೇ ಅರ್ಹತೆ ಇಲ್ಲ. ಆ, ನೀನು ನಿನ್ನ ಭಕ್ತರಿಗೆಂದು ಆ ಭಕ್ತರನ್ನು ಪೀಡಿಸುವಂತಹ ಆ ಗುಣಗಳು, ಆ ಆ ಅನರ್ಥಗಳ ವಿರುದ್ಧ ನೀನು ಸದಾ ಸೆಣಸಾಡುತ್ತಾ ಇರ್ತೀಯ. ಆ ಅವರು ನಿನ್ನ ಶತ್ರುಗಳು. ಅವರನ್ನ ಸದೆಬಡಿಲಿಕ್ಕೆ ಅಂತ ಎಂಥ ಮಹಾ ಪ್ರಯತ್ನವನ್ನ ಮಾಡ್ತೀಯ ನಿನ್ನ ಭಕ್ತರ ಜೀವನದಲ್ಲಿ. ಅವುಗಳ ಪ್ರಭಾವವನ್ನ ನೀನು ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀಯ. ನೀನೆಂದು ಹೇಡಿಯಲ್ಲ, ನೀನು ಸದಾ ಧೀರ ವೀರ, ನೀನು ಆತ್ಮಸಂತೃಪ್ತ. ನಿನ್ನ ಕೃಪೆ ನನ್ನ ಮೇಲೆ ಇರಲಿ, ನಿನ್ನ ಸೇವೆಯ ಅವಕಾಶ ನನಗೆ ಸದಾ ದೊರಕಲಿ ಅಂತ ಆಕೆ ಪ್ರಾರ್ಥಿಸ್ತಾಳೆ. ಅದರ ಚರ್ಚೆಯನ್ನ ವಿಸ್ತಾರವಾಗಿ ನೆನ್ನೆ ನೋಡಿದ್ವಿ ನಾವು. ಹೇಗೆ ಅವು ಅತ್ಯಂತ ಅರ್ಥಗರ್ಭಿತವಾದವು, ತತ್ವಪೂರಿತವಾದವು. ಅದರಲ್ಲೆಲ್ಲದರಲ್ಲಿ ಮುಖ್ಯವಾಗಿ ನಾವು ಆಕೆಯ ನಿಷ್ಠೆ, ಆಕೆಯ ಅಚಲ ಶ್ರದ್ಧೆ, ಆ ಭಕ್ತಿಯನ್ನ ಕಾಣ್ತೀವಿ. ರುಕ್ಮಿಣಿ ಆ ಸಂಕಲ್ಪವನ್ನ ತೋರಿಸ್ತಾಳೆ, ಭಕ್ತಿ ಕುರಿತಾದಂತಹ ಸಂಕಲ್ಪ ಹೇಗಿರಬೇಕು ಅಂತ. ಕೃಷ್ಣ ಎಷ್ಟೇ ಕಟು ಮಾತನಾಡಿದ್ರೂ ಕೂಡ ಆಕೆ ತನ್ನ ಭಕ್ತಿಯ ಆ ನಿಸ್ವಾರ್ಥ ಸೇವೆಯ ಭಾವದಿಂದ ಕಿಂಚಿತ್ತು ಆಕೆ ಚ್ಯುತಗೊಳ್ಳಲಿಲ್ಲ. ಇದನ್ನ ಕಂಡು ಕೃಷ್ಣ ಒಂದು ರೀತಿ ಪರಾಜಿತನ ಅಂತೆ ಕಂಡ. ಕೊನೆಗೆ ಆತ ಆಕೆಯ ತ್ಯಾಗಗಳನ್ನ ಸ್ಮರಿಸ್ತಾ, ನಿನ್ನಷ್ಟು ಪ್ರೀತಿಯುಳ್ಳ ಪತ್ನಿ ಇನ್ನೊಬ್ಬಳಿಲ್ಲ. ಎಷ್ಟೊಂದು ನೀನು ಕಷ್ಟಗಳನ್ನ, ಪರೀಕ್ಷೆಗಳನ್ನ ಎದುರಿಸಿದರೂ ಕೂಡ ನೀನು ನನ್ನ ಸಂತೃಪ್ತಿಗೆಂದೇ ನೀನು ಸದಾ ಕಾತರದಿಂದ ಕಾರ್ಯ ಮಾಡಿದೆ. ನಿನ್ನ ಭಾವ ಎಷ್ಟು ಭಕ್ತಿಮಯವಾಗಿದೆ. ನಾನು ಕೇವಲ ನಿನಗೆ ಧನ್ಯವಾದವನ್ನು ಅರ್ಪಿಸ್ಲಿಕ್ಕೆ ಸಾಧ್ಯವೇ ಹೊರತು ನಿನಗೆ ನಾನು ಏನನ್ನೂ ಕೂಡ ನೀಡ್ಲಿಕ್ಕೆ ಆಗುವುದಿಲ್ಲ. ನಿನ್ನ ಭಕ್ತಿ ಅಷ್ಟು ಅಪಾರವಾದದ್ದು ಅಂತ ಕೃಷ್ಣ ಆಕೆಯ ಭಕ್ತಿಯನ್ನ, ತ್ಯಾಗವನ್ನ ಸ್ಮರಿಸಿದ. ಸೊ ನಿನ್ನೆ ಚರ್ಚೆಯಲ್ಲಿ ನೋಡಿದ್ವಿ ಹೇಗೆ ಆ ಕರ್ಪೂರವನ್ನ ಒಂದು ಸಣ್ಣ ಕಲ್ಲಿನ ತುಂಡಿನಿಂದ ಅಥವಾ ಕಬ್ಬಿಣದ ಮೊನೆಯಿಂದ ನಾವು ತುಂಡರಿಸಿದಾಗ ಆ ಕರ್ಪೂರದ ಕಂಪು ಇನ್ನಷ್ಟು ಹೆಚ್ಚಾಗಿ ನಮಗೆ ಭಾಸವಾಗ್ತದೆ. ಹಾಗೆಯೇ ಕರ್ಪೂರದಂತಿರುವ ಆಕೆಯ ಹೃದಯ, ಆ ಭಕ್ತಿಯ ಭಾವ, ಅದು ಈ ಕೃಷ್ಣನ ಕಟು ಮಾತುಗಳ, ಆ ಕಬ್ಬಿಣದಂತಿರುವಂತಹ ಕಟು ಮಾತುಗಳಿಂದ ಅದು ಜಗತ್ತಿಗೆ ಪ್ರಕಟವಾಯಿತು. ಆಕೆಯ ಅನನ್ಯ ಭಕ್ತಿ ಎಲ್ಲರಿಗೂ ತಿಳಿಯಿತು. ಆಕೆ ಆದರ್ಶವಾಗ್ತಾಳೆ ಆ ಭಕ್ತರೆಲ್ಲರಿಗೆ. ಇದನ್ನು ನಾವು ನಿನ್ನೆಯ ಚರ್ಚೆಯಲ್ಲಿ ನೋಡಿದ್ವಿ. ಬನ್ನಿ ಈಗ ಮುಂದಿನ ಚರ್ಚೆ ಶ್ರೀಮದ್ ಭಾಗವತದ ಅಧ್ಯಾಯ ಕ್ರಮದಲ್ಲಿ ಬರುವಂತಹ ಚರ್ಚೆ. ಇದು ಆ ರುಕ್ಮಿಣಿಯ ಅಣ್ಣನಾದಂತಹ ರುಕ್ಮಿಯ ಉದ್ಧಾರ ಅಥವಾ ಸಂಹಾರ. ತಾವೆಲ್ಲ ನೆನಪು ಮಾಡ್ಕೊಳ್ಬಹುದು. ರುಕ್ಮಿಣಿಯನ್ನ ಶಿಶುಪಾಲನೆಗೆ ನೀಡಲಿಕ್ಕೆ ಅಂತ ಎಲ್ಲ ಸಿದ್ಧತೆಗಳನ್ನ ಮಾಡಿದ್ದ. ಆದರೆ ರುಕ್ಮಿಣಿಯ ಹೃದಯದ ಸಮರ್ಪಣೆಯನ್ನ ತಿಳಿದು ಕೃಷ್ಣ ಅಲ್ಲಿ ಬಂದು ಆಕೆಯನ್ನು ಅಪಹರಿಸ್ತಾನೆ. ಆಗ ರುಕ್ಮಿ ತನ್ನ ಎಲ್ಲ ಸೈನ್ಯ ಬಲದೊಂದಿಗೆ, ತನ್ನ ಮಿತ್ರರೊಂದಿಗೆ ಕೃಷ್ಣನನ್ನ ಹಿಡೀಲಿಕ್ಕೆ, ಸೋಲಿಸ್ಲಿಕ್ಕೆ ಎಷ್ಟು ಪ್ರಯತ್ನ ಪಟ್ಟರು ಅದರಲ್ಲಿ ಆತ ಪರಾಜಿತನಾಗಿ ಆಲ್ಮೋಸ್ಟ್ ಆತ ತನ್ನ ಪ್ರಾಣವನ್ನೇ ಕಳೆದುಕೊಳ್ಳುವಂತಹ ಸ್ಥಿತಿಗೆ ಬಂದಿರ್ತಾನೆ. ಆಗ ರುಕ್ಮಿಣಿ ಲೋಕ ಆಚಾರವನ್ನ, ಜನ ಹೇಗೆ ತಿಳಿಬಹುದು, ನನ್ನ ಕಣ್ಣು ಮುಂದೆಯೇ ನನ್ನ ಅಣ್ಣನ ಹತ್ಯೆಯಾಗ್ತಾ ಇದ್ರು ನಾನು ತಡೆ ಹಿಡಿಯಲಿಲ್ಲ ಎನ್ನುವ ಮಾತು. ಅಷ್ಟೇ ಅಲ್ಲದೆ ಆ ಕೃಷ್ಣ ತನ್ನ ಹೆಂಡತಿಯ ಅಣ್ಣನನ್ನೇ ಕೊಂದ ಎನ್ನುವಂತಹ ಆ ಮಾತು ಕೃಷ್ಣನಿಗೆ ಬರಬಾರದು ಎನ್ನುವ ಉದ್ದೇಶದಿಂದ ಆಕೆ ದಯವಿಟ್ಟು ನೀವು ರುಕ್ಮಿಯನ್ನ ಕೊಲ್ಲಬೇಡಿ ಅಂತ ಹೇಳಿ ಬೇಡ್ಕೊಂಡಿದ್ಲು. ಯಾವುದೇ ಒಂದು ಭೌತಿಕ ಆಸಕ್ತಿಯ ಕಾರಣದಿಂದ, ಸಂಬಂಧದ ಕಾರಣದಿಂದ ಅಲ್ಲ. ಹಾಗಾಗಿ ಅಲ್ಲಿ ಕೃಷ್ಣ ರುಕ್ಮಿಗೆ ಕೇವಲ ಅಪಮಾನವನ್ನ ಮಾಡಿ ಆತನ ಪ್ರಾಣ ದಾನವನ್ನ ಮಾಡಿದ್ದ. ಅದಾದ ಮೇಲೆ ಅಲ್ಲಿ ಬಲರಾಮ ಬಂದು ರುಕ್ಮಿಣಿಯನ್ನ ಸಾಂತ್ವನಗೊಳಿಸಲಿಕ್ಕೆ ಅಂತ ಹೇಳಿ ಕೃಷ್ಣನಿಗೆ ಅನೇಕ ಬುದ್ಧಿಮಾತುಗಳನ್ನ ಹೊರರೂಪದಲ್ಲಿ ಹೇಳ್ತಾ ಜೊತೆಗೆ ರುಕ್ಮಿಣಿಗೂ ಕೂಡ ನೀನು ಈ ಭೌತಿಕ ಸಂಬಂಧ ಆಸಕ್ತಿಗಳಿಂದ ಮೇಲೇರು,
ಕೃಷ್ಣ ಮಾಡಿರುವ ಕಾರ್ಯ ಸಮರ್ಪಕವಾಗಿದೆ ಅಂತನೂ ಕೂಡ ಅಲ್ಲಿ ಹೇಳಿದ್ದ. ಅದಾದ ಮೇಲೆ ಈ ರುಕ್ಮಿ ಆ, ಕೃಷ್ಣನನ್ನ ನಾನು ಮತ್ತೆ ತಂಗಿಯಾದಂತಹ ರುಕ್ಮಿಣಿಯನ್ನ ನಾನು ಮತ್ತೆ ವಿದರ್ಭಕ್ಕೆ ಕರೆದೊಯ್ಯಲಿಕ್ಕೆ ಆಗಲಿಲ್ಲ. ಆ ಸಂಕಲ್ಪವನ್ನೇನೋ ಮಾಡಿದ್ದೆ ನಾನು, ಆದರೆ ಆ ಸಂಕಲ್ಪ ಪೂರ್ತಿ ಆಗಲಿಲ್ಲ. ಹಾಗಾಗಿ ನಾನು ಇಲ್ಲಿಯೇ ಒಂದು ನಗರವನ್ನು ನಿರ್ಮಿಸಿ ಇಲ್ಲೇ ಆಳ್ವಿಕೆ ಮಾಡ್ತೇನೆ ಅಂತ ಅಲ್ಲೊಂದು ನಗರವನ್ನು ಆತ ನಿರ್ಮಿಸ್ತಾನೆ, ಭೋಜಕಟ. ಅಲ್ಲಿಯೇ ಆತ ಈಗ ರಾಜಶಾಸನವನ್ನ ಮಾಡ್ತಾ ಇದ್ದಾನೆ. ಸೊ ಆ ರುಕ್ಮಿಯ ಮುಂದಿನ ಜೀವನದ ಚಿತ್ರಣ ನಮಗೆ ಈ ಅಧ್ಯಾಯದಲ್ಲಿ ದೊರಕುತ್ತೆ. ರುಕ್ಮಿಯ ಬಗ್ಗೆ ಚರ್ಚಿಸ್ಲಿಕ್ಕೂ ಮುಂಚೆ ಬಹಳ ವಿಶೇಷವಾದಂತಹ ವಿಷಯವನ್ನ ಹೇಳಲಾಗತ್ತೆ, ಶುಕಮುನಿಗಳು ಅಲ್ಲಿ ವರ್ಣಿಸ್ತಾರೆ. ಅದು ಶ್ರೀಕೃಷ್ಣನ ಆ ಸಹಸ್ರಾರು ಪತ್ನಿಯರೇನಿದ್ದಾರೆ ಅವರೊಡನೆ ಶ್ರೀಕೃಷ್ಣ ಹೇಗೆ ವ್ಯವಹರಿಸಿದ ಅನ್ನುವಂತಹ ಬಹಳ ವಿಶೇಷವಾದಂತಹ ಮಾತುಗಳು. ಸೊ ಕೃಷ್ಣ ಆತ ತನ್ನ ಆ ಆ, ಏನು ಹೆಂಡತಿಯರಿದ್ದಾರೆ ಪ್ರತಿಯೊಬ್ಬ ಆ, ಪತ್ನಿಗೆ ಆತ 10 ಪುತ್ರರನ್ನು ನೀಡಿದ. ಸುಮಾರು 16,108 ಪತ್ನಿಯರು, ಅಂದ್ರೆ ಪ್ರತಿ ಪತ್ನಿಗೆ 10 ಪುತ್ರರು, ಅಂದ್ರೆ 1,61,080 ಪುತ್ರರು. ಪ್ರತಿಯೊಬ್ಬ ಪುತ್ರನೂ ಕೂಡ ಕೃಷ್ಣನಂತೆಯೇ ಆತ ಎಲ್ಲ ಐಶ್ವರ್ಯಗಳಲ್ಲಿ ಸಂಪೂರ್ಣನಾಗಿದ್ದ. ಇದನ್ನ ವರ್ಣಿಸಲಾಗ್ತದೆ ಭಾಗವತದಲ್ಲಿ. ಪಿತುಹು ಸರ್ವಾತ್ಮ ಸಂಪದ. ತಂದೆಯಂತೆಯೇ ಆತ ಪ್ರತಿಯೊಬ್ಬ ಮಗನೂ ಕೂಡ ರಾಜಕುಮಾರನು ಕೂಡ ಕೃಷ್ಣನಷ್ಟೇ ಸರ್ವಸಮರ್ಥನಾಗಿದ್ದ. ಆಗ ಅಲ್ಲಿ ಆ ಪತ್ನಿಯರ ಕುರಿತಾಗಿ ಹೇಳಲಾಗುತ್ತೆ. ಆ ಪತ್ನಿಯರೇನಿದ್ದಾರೆ 16,108 ಪತ್ನಿಯರು, ಪ್ರತಿಯೊಬ್ಬರೂ ಕೂಡ ಕೃಷ್ಣ ಸದಾ ನಮ್ಮ ಬಳಿಯೇ ಇದ್ದಾನೆ, ಹಾಗಾಗಿ ಆತನಿಗೆ ನಾವೇ ಅತ್ಯಂತ ಪ್ರಿಯರು, ನಾನೇ ಆತನ ಅತ್ಯಂತ ಪ್ರಿಯ ಪತ್ನಿ ಎಂದು ಭಾವಿಸುತ್ತಿದ್ದಾರೆ. ಪ್ರತಿಯೊಬ್ಬರಲ್ಲೂ ಕೂಡ ಇದೇ ಭಾವನೆ ಇದೆ. ಸೊ ಆ ಪರಮಪ್ರಭು ಶ್ರೀಕೃಷ್ಣನ ಸುಂದರವಾದಂತಹ ಸೌಂದರ್ಯ, ಆ ಸೌಂದರ್ಯದ ಅಂಗಾಂಗಗಳು ಏನಿವೆ ಅವುಗಳನ್ನೆಲ್ಲವನ್ನ ಅವರು ನೋಡ್ತಾ ಅತ್ಯಂತ ಮೋಹಿತರಾಗಿದ್ದಾರೆ. ಕೃಷ್ಣ ನಮ್ಮ ಈ ಭವನವನ್ನ ಬಿಟ್ಟು ಬೇರೆಡೆ ಹೋಗುತ್ತಾನೇ ಇಲ್ಲ. ಆತನಿಗೆ ಕೇವಲ ನಾನೇ ಪ್ರಿಯಳು ಅನಿಸುತ್ತೆ ಈ ಎಲ್ಲ ಪತ್ನಿಯರಲ್ಲಿ, ಈ ರೀತಿಯಾಗಿ ಅವರು ಯೋಚಿಸ್ತಾ ಇದ್ರು. ಆದರೆ ಅಲ್ಲಿ ಕೃಷ್ಣನ ವಿಶೇಷವಾದ ಲೀಲಾಶಕ್ತಿಯ ಕಾರ್ಯ ನಡೀತಾ ಇತ್ತು. ಯಾಕೆಂದ್ರೆ ಅವರಿಗೆ ಗೊತ್ತಿರಲಿಲ್ಲ ಕೃಷ್ಣ ಎಲ್ಲರೊಡನೆಯೂ ಕೂಡ ಅದೇ ರೀತಿಯಾಗಿ ಅವನು ವ್ಯವಹರಿಸ್ತಾ ಇದ್ದಾನೆ. ಅದು ಆತನ ಅದ್ಭುತ ಅಚಿಂತ್ಯ ಯೋಗಮಾಯಾ ಶಕ್ತಿ. ಆ ರಾಣಿಯರಿಗೆ ಈ ಸತ್ಯ ತಿಳಿಯಲೇ ಇಲ್ಲ. ಹೇಗೆ ಕೃಷ್ಣ ಪ್ರತಿಯೊಬ್ಬ ತನ್ನ ಪ್ರಿಯ ಭಕ್ತೆಯರಿಗೆ ಅವರ ಜೀವನದಲ್ಲಿ ಆತ ಸದ್ಭಾಗ್ಯವನ್ನ ನಿರ್ಮಿಸ್ತಾ ಇದ್ದಾನೆ. ಅವರಿಗೆ ಈ ಪ್ರತಿಯೊಬ್ಬರೊಡನೆ ಅವರು ಎಷ್ಟು ಕೃಷ್ಣನಿಗೆ ಪ್ರಿಯರು ಎನ್ನುವ ಒಂದು ಭಾವನೆಯನ್ನೇ ನೀಡ್ತಾ ಇದ್ದಾನೆ. ಸೊ ಹೀಗೆ ಕೃಷ್ಣ ಪ್ರತಿಯೊಬ್ಬ ಭಕ್ತನೂ ಕೂಡ ತನಗೆ ವಿಶೇಷ ಎನ್ನುವುದನ್ನ ಆ ಭಕ್ತನ ಹೃದಯದಲ್ಲಿ ಮೂಡಿಸ್ತಾ ಇದ್ದಾನೆ. ನೋಡಿ, ಹಾಗಾಗಿಯೇ ಕೃಷ್ಣನೊಡನೆ ಸಂಬಂಧವನ್ನ ಬೆಳೆಸ್ಕೊಳ್ಬೇಕು ಅಂತ ಶಾಸ್ತ್ರಗಳು, ಆಚಾರ್ಯರು ಪದೇ ಪದೇ ಹೇಳ್ತಾರೆ. ಯಾಕಂದ್ರೆ ಈ ಶಕ್ತಿ ಕೇವಲ ಕೃಷ್ಣನಲ್ಲಿ ಮಾತ್ರ. ಸಾಮಾನ್ಯವಾಗಿ ಯಾವೊಬ್ಬ ಜೀವಿಯೂ ಕೂಡ ಒಬ್ಬ ವ್ಯಕ್ತಿಯೊಡನೆ ವಿಶೇಷ ಭಾವದಲ್ಲಿ ವ್ಯವಹರಿಸಬಹುದು. ಆದರೆ ಶ್ರೀಕೃಷ್ಣ ಒಂದೇ ಸಮಯದಲ್ಲಿ ಅನೇಕರಂದ್ರೆ ಎಷ್ಟು, ಸಹಸ್ರಾರು ಲಕ್ಷಾಂತರ ಜೀವಿಗಳೊಡನೆ ಅತ್ಯಂತ ಪ್ರೀತಿಯ ನಿಸ್ವಾರ್ಥ ಪ್ರೇಮದ ಭಾವದಲ್ಲಿ ಆತ ವ್ಯವಹರಿಸಿ ಪ್ರತಿಯೊಬ್ಬ ಜೀವಿಯೂ ಆ ವಿಶೇಷತೆಯ ಅನುಭವವನ್ನು ನೀಡ್ತಾನೆ. ಪ್ರತಿಯೊಬ್ಬ ಜೀವಿ ಇವು ನನಗೆ ವಿಶೇಷ ಅನ್ನೋದನ್ನೇ ತೋರಿಸ್ತಾನೆ. ಸೊ ಹೀಗೆ ಇದು ಶ್ರೀಕೃಷ್ಣನ ಅದ್ಭುತ ಅಚಿಂತ್ಯ ಶಕ್ತಿ. ಹಾಗಾಗಿಯೇ ಪ್ರತಿ ಜೀವಿ ಶ್ರೀಕೃಷ್ಣನೊಡನೆ ಸಂಬಂಧವನ್ನು ಬೆಳೆಸಬೇಕು. ಆಗಲೇ ಆ ಜೀವಿಯ ಆತ್ಮಸಂತೃಪ್ತಿ ಆಗ್ಲಿಕ್ಕೆ ಸಾಧ್ಯ. ಇದನ್ನ ಪದೇ ಪದೇ ಭಾಗವತದಲ್ಲಿ ಹೇಳಿದ್ದಾರೆ. ಇಲ್ಲಿ ನಾವು ಕೃಷ್ಣನ ಲೀಲೆಗಳಲ್ಲಿ ಇದನ್ನ ಕಾಣ್ತಾ ಇದ್ದೀವಿ. ಈಗ ಬಹಳ ವಿಶೇಷವಾದಂತಹ ಅಂಶ ಬರುತ್ತೆ ಇಲ್ಲಿ. ಕೃಷ್ಣ ಆ ಪತ್ನಿಯರೊಡನೆ ಆ ಸಂಬಂಧದಲ್ಲಿ ಹೇಗೆ ಆತನ ಒಡನಾಟ ಅಥವಾ ಆತನ ಆಸಕ್ತಿ ಇತ್ತು. ಈ ಕೃಷ್ಣನ ರಾಣಿಯರ ದಾಂಪತ್ಯ ಪ್ರೀತಿ ಏನಿದೆ
ಇದರಲ್ಲಿ ಎರಡು ಭಾವಗಳಿವೆ. ಮೊದಲನೆಯದು ಪ್ರೇಮಮಯ ಭಾವ, ಎರಡನೆಯದು ಕಾಮಮಯ ಭಾವ. ಸಾಮಾನ್ಯವಾಗಿ ಜಗತ್ತಿನಲ್ಲಿ ದಂಪತಿಗಳ ಮಧ್ಯೆ ಹೆಚ್ಚಾಗಿ ಜಗತ್ತಿನಲ್ಲಿ ಕಾಮಭಾವವಿರ್ತದೆ. ಅದಾದ ನಂತರ ಅದು ನೀರಸವಾಗಿ ಹೋಗ್ತದೆ. ಆನಂತರ ಕೇವಲ ತಾಳ್ಮೆ ಅಥವಾ ಒಂದು ರೀತಿಯ ಮೌಲ್ಯಗಳ ಆಧರಿಸಿ ಮಕ್ಕಳಿಗೋಸ್ಕರ ಜೀವನ ಮಾಡುವಂಥದ್ದು, ಅದನ್ನೇ ನಾವು ಮುಖ್ಯವಾಗಿ ಕಾಣ್ತೀವಿ. ಆದರೆ ಕೃಷ್ಣನೊಡನೆ ಆ ರಾಣಿಯರ ಸಂಬಂಧ ಹೇಗಿತ್ತು? ಯಾಕೆಂದರೆ ಕೃಷ್ಣ, ಆತನ ವ್ಯಕ್ತಿತ್ವ ನವನವಾಯಮಾನ, ನವನವೀನ. ಪ್ರತಿಯೊಂದು ಕ್ಷಣವೂ ಆತನಲ್ಲಿ ಹೊಸ ಹೊಸ ಗುಣಗಳು ಹೊಸ ಹೊಸ ರೀತಿಯಲ್ಲಿ, ಹೊಸ ಹೊಸ ಪ್ರಮಾಣದಲ್ಲಿ ಪ್ರಕಟವಾಗ್ತವೆ. ಅದನ್ನು ಕಂಡು ಆ ರಾಣಿಯರು ಎಂದೂ ಕೂಡ ಸಂತೃಪ್ತರಾಗಲೇ ಇಲ್ಲ. ಪ್ರತಿ ಕ್ಷಣವೂ ಕೂಡ ಕೃಷ್ಣನ ಜೊತೆ ಇದ್ದಾಗ ಅವರಿಗೆ ಒಂದು ಕ್ಷಣವೂ ಬೇಸರವಾಗಲೇ ಇಲ್ಲ. ಯಾಕೆಂದ್ರೆ ಕೃಷ್ಣನಲ್ಲಿರುವಂತಹ ಪ್ರತಿಯೊಂದು ಆ ಆ ವ್ಯಕ್ತಿತ್ವದ ಅಂಶಗಳು ಹೊಸದಾಗಿಯೇ ಕಾಣ್ತಾ ಇದ್ವು. ಅಷ್ಟೇ ಅಲ್ಲದೆ ಈ ರಾಣಿಯರು ಸಾಮಾನ್ಯರಲ್ಲ. ಇದನ್ನು ನಾವು ಹಿಂದೆಯೇ ನೋಡಿದ್ದೀವಿ. ಇವರು ನಿತ್ಯ ಸಿದ್ಧ ಭಕ್ತರು. 16,100 ರಾಣಿಯರೇನಿದ್ರು ನರಕಾಸುರನ ಸೆರೆಯಲ್ಲಿದ್ದವರು, ಅವರೂ ಕೂಡ ಮಹಾನ್ ತಪಸ್ವಿಗಳು, ಅಗ್ನಿಯ ಪುತ್ರರು. ಅನೇಕ ಜನ್ಮಗಳವರೆಗೆ ಅವರು ತಪಸ್ಸನ್ನು ಮಾಡಿ ನಂತರ ಭಗವಂತನನ್ನ ಸೇವೆ ಮಾಡಲಿಕ್ಕೆಂದು ಅವರು ಸ್ತ್ರೀರೂಪದಲ್ಲಿ ಪ್ರಕಟರಾಗಿ ನಂತರ ಕೃಷ್ಣನಿಂದ ವಿವಾಹಿತರಾಗ್ತಾರೆ. ಸೊ ಅವರು ಅತ್ಯಂತ ಸುಂದರವಾಗಿದ್ದರು. ಆ ಸೇವೆಯನ್ನ ಅವರು ಸಮರ್ಪಕವಾಗಿ ಮಾಡಲಿಕ್ಕೆ ಆ ಲೀಲಾಶಕ್ತಿ ಅವರನ್ನ ಅತ್ಯಂತ ಪ್ರವೀಣರನ್ನಾಗಿ ಮಾಡಿಸಿತ್ತು. ತಮ್ಮ ಎಲ್ಲ ಹಾವಭಾವಗಳಲ್ಲಿ, ತಮ್ಮ ಗುಣಗಳಲ್ಲಿ, ತಮ್ಮ ಅಭಿವ್ಯಕ್ತಿಯಲ್ಲಿ ಅವರು ಅತ್ಯಂತ ಸುಂದರರಾಗಿದ್ದರು. ಆದರೆ ಅವರ ಆ ಸೌಂದರ್ಯ, ಎಷ್ಟು ಸೌಂದರ್ಯದ ಬಗ್ಗೆ ವರ್ಣನೆಯನ್ನು ಮಾಡಲಾಗುತ್ತೆ ಭಾಗವತದಲ್ಲಿ. ಆ ಕಾಮದೇವನೂ ಕೂಡ, ಈ ಜಗತ್ತಿನಲ್ಲಿ ಅತ್ಯಂತ ಪ್ರಬಲ ಒಂದು ಶಕ್ತಿ ಅಂದರೆ ಅದು ಪುರುಷ ಮತ್ತು ಸ್ತ್ರೀಯರ ನಡುವೆ ಇರುವಂತಹ ಪರಸ್ಪರ ಆಕರ್ಷಣೆ. ಅದು ಆ ಕಾಮದೇವನ ಪ್ರಭಾವ. ಆ ಕಾಮದೇವನೂ ಕೂಡ ಈ ರಾಣಿಯರ ಸೌಂದರ್ಯಕ್ಕೆ ಪ್ರಭಾವಿತನಾಗಿದ್ದ. ಅದನ್ನ ನೋಡಿ ಆತ ಮೂರ್ಛಿತನಾಗಿ ಹೋಗಿದ್ದ. ಕಾಮದೇವನಷ್ಟೇ ಅಲ್ಲ, ಶಿವನೂ ಕೂಡ ಅಂತ ಹೇಳಿ ಭಾಗವತದ ಶ್ಲೋಕದಲ್ಲಿ ಹೇಳಲಾಗಿದೆ. ಉದ್ದಾಮ ಭಾವ ಪಿಶುನಾಮ ಲವಲ್ಗುಹಾಸ. ಸೊ ಅವರ ಆ ಸುಂದರವಾದಂತಹ ನಗೆ, ವಲ್ಗುಹಾಸ, ಉದ್ದಾಮ ಭಾವ ಇವೆಲ್ಲವೂ ಎಷ್ಟು ಮನೋಹರವಾಗಿದ್ವು ಅಂದರೆ ಈ ಜಗತ್ತಿನ ಎಲ್ಲರನ್ನೂ ಕೂಡ ಮನಮೋಹಕ ಮಾಡಿತ್ತು. ಆದರೆ ನೋಡಿ, ಒಟ್ಟಾರೆ ಎಷ್ಟು ಜನ ಸ್ತ್ರೀಯರು ಕೃಷ್ಣನ ಜೊತೆ ಇದ್ದಾರೆ? ಸುಮಾರು 16,108. ಪ್ರತಿಯೊಬ್ಬರೂ ಕೂಡ ಅವರ ಆ ವ್ಯಕ್ತಿತ್ವ ಎಷ್ಟು ಅತ್ಯಂತ ಆಕರ್ಷಕ, ಮನಮೋಹಕ. ಆ ಭವ ಶಂಕರನು ಕೂಡ ಅವರ ಸೌಂದರ್ಯಕ್ಕೆ ಅವನು ತಲೆಬಾಗಿದ್ದ. ಸೊ ಇಂತಹ ಅಪ್ರತಿಮ ಸೌಂದರ್ಯವುಳ್ಳವರು ಕೃಷ್ಣನ ಸುತ್ತ ಕೇವಲ ಒಬ್ಬರು ಇಬ್ಬರಲ್ಲ, 16,108 ಇವರೆಲ್ಲರೂ ಇದ್ದರೂ ಕೂಡ ಕೃಷ್ಣನನ್ನ ಮನಸ್ಸನ್ನು ಅವರು ಜಯಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಅಂದರೆ ಕೃಷ್ಣನನ್ನ ಅವರು ತಮ್ಮ ಕಾಮಮಯ ಭಾವದ ಕಾರಣದಿಂದ ಅವರು ಜಯಿಸಲಿಕ್ಕೆ ಆಗಲಿಲ್ಲ. ಸೊ ಅವರ ದಾಂಪತ್ಯ ಪ್ರೀತಿಯಲ್ಲಿ ಎರಡು ಭಾವಗಳಿವೆ. ನಾನು ಆಗ್ಲೇ ಹೇಳಿದ್ದೆ. ಯಾರಾದ್ರೂ ನೆನೆಸ್ಕೊಳ್ತೀರಾ? ಮತ್ತೊಮ್ಮೆ ಹೇಳಿ. ಯಾರಾದ್ರೂ ನೆನೆಸ್ಕೊಳ್ತೀರಾ? ಎರಡು ಭಾವಗಳು: ಪ್ರೇಮಮಯ ಭಾವ, ಕಾಮಮಯ ಭಾವ. ಪ್ರೇಮಮಯ, ಕಾಮಮಯ. ಸೊ ಕಾಮಮಯದ ಭಾವದಲ್ಲಿ ಅವರು ಅತ್ಯಂತ ಉತ್ತೀರ್ಣರು, ಅತ್ಯಂತ ಉನ್ನತರು. ಆದರೆ ಆ ಕಾಮಮಯ ಭಾವದಿಂದ ಕೃಷ್ಣ ಪ್ರಸನ್ನ ಅಥವಾ ಆಕರ್ಷಿತನಾಗಲಿಲ್ಲ. ಅದಕ್ಕೆ ಒಂದು ಸುಂದರವಾದಂತಹ ಶ್ಲೋಕವನ್ನ, ಆಕ್ಚುಲಿ ಸಾಕಷ್ಟು ವರ್ಣನೆಯನ್ನು ಮಾಡಲಾಗಿದೆ. ಕೃಷ್ಣನ ಆ ಒಡನಾಟ ಹೇಗಿತ್ತು ಆ ರಾಣಿಯರೊಡನೆ, ಅಷ್ಟೊಂದು ಸುಂದರವಾಗಿದ್ರೂ ಕೂಡ ಆತ ಚಂಚಲನ ಆಗಲಿಲ್ಲ. ಅವರ ಆ ಬಾಹ್ಯ ಸೌಂದರ್ಯದ ಲಕ್ಷಣಗಳಿಂದ ಆತ ಪ್ರಭಾವಿತನಾಗಲಿಲ್ಲ. ಯಾರಾದರೂ ಓದ್ತೀರಾ ಕೆಳಗಿರುವಂತಹ ಅನುವಾದವನ್ನ? ಓದಿ. ಹರೇ ಕೃಷ್ಣ ಪ್ರಭು. ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ. ಈ 16,000 ರಾಣಿಯರ ಬಾಗಿದ ಹುಬ್ಬುಗಳು, ಅವರ ಲಜ್ಜಾಶೀಲ ನಗು ಹಾಗೂ
ಅಡ್ಡದೃಷ್ಟಿಗಳ ಮೂಲಕ ಆ ಮಹಿಳೆಯರ ಗುಪ್ತ ಉದ್ದೇಶಗಳನ್ನು ಮನಮೋಹಕವಾಗಿ ವ್ಯಕ್ತಪಡಿಸುತ್ತಿದ್ದವು. ಹೀಗಾಗಿ ಅವರ ಹುಬ್ಬುಗಳು ಧೈರ್ಯವಾಗಿ ದಾಂಪತ್ಯ ಸಂದೇಶಗಳನ್ನು ಕಳುಹಿಸುತ್ತಿದ್ದವು. ಆದರೂ ಕಾಮದೇವನ ಬಾಣಗಳೊಂದಿಗೆ ಹಾಗೂ ಇತರ ಉಪಾಯಗಳ ಮೂಲಕವೂ ಅವರು ಶ್ರೀಕೃಷ್ಣನ ಇಂದ್ರಿಯಗಳನ್ನು ಚಂಚಲಗೊಳಿಸಲು ಸಾಧ್ಯವಾಗಲಿಲ್ಲ. ಸಾಧ್ಯವಾಗಲಿಲ್ಲ. ಸೊ ಯಸ್ಯೇಂದ್ರಿಯಂ ವಿಮಥಿತುಂ ಕರಣೈರ್ನ ಶೇಕು. ಆ ಕೃಷ್ಣನ ಇಂದ್ರಿಯಗಳನ್ನ ಕೊಂಚವೂ ಕೂಡ ಅವರು ವಿಮಥಿತುಂ ಚಂಚಲಗೊಳಿಸ್ಲಿಕ್ಕೆ ಸಾಧ್ಯವಾಗಲಿ. ಈ ಜಗತ್ತಿನ ಈ ಶರೀರ ಏನಿದೆ, ಈ ಜಗತ್ತಿನ ಅಂಶಗಳಿಂದ ಮಾಡಿರುವಂತಹ ಶರೀರ ಏನಿದೆ, ಇದು ಸ್ವಾಭಾವಿಕವಾಗಿ ಈ ಪ್ರಭಾವಕ್ಕೆ ಒಳಗಾಗಿಯೇ ಆಗತ್ತೆ. ಆದರೆ ಕೃಷ್ಣನ ಶರೀರ ಏನಿದೆ ಅದು ದಿವ್ಯ. ಕೃಷ್ಣನ ಈ ಪತ್ನಿಯರೊಡನೆ ಇರುವ ಈ ಒಡನಾಟದಲ್ಲಿ ಕಿಂಚಿತ್ತೂ ಕಾಮ ಅಥವಾ ತ್ರಿಗುಣಗಳ ಪ್ರಭಾವ ಇಲ್ಲ ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ಹೇಳಲಾಗ್ತಾ ಇದೆ. ಕಾಮದೇವನ ಪ್ರಭಾವ ಅಲ್ಲಿಲ್ಲ. ಕಾಮದೇವನು ಆಶ್ಚರ್ಯಚಕಿತನಾದ ಆ ಕೃಷ್ಣ ಮತ್ತೆ ಆ ಪತ್ನಿಯರ ಒಡನಾಟವನ್ನ ಕಂಡು. ಕೃಷ್ಣ ಎಷ್ಟು ಆ ಕೃಷ್ಣನ ಆಕರ್ಷಣೆ ಏನಿದೆ ಆತನ ಪತ್ನಿಯರ ಜೊತೆ, ಅದು ಬಾಹ್ಯ ಸೌಂದರ್ಯದ ಕಾರಣದಿಂದ ಅಲ್ಲ, ಅದು ಆ ಮೊದಲ ಭಾವ ಯಾವುದದು, ಪ್ರೇಮಮಯ ಭಾವದ ಕಾರಣದಿಂದ ಮಾತ್ರ. ಸೊ ಹೊರರೂಪದಲ್ಲಿ ಅತ್ಯಂತ ಸುಂದರರಾಗಿ ಕಾಣ್ತಾ ಇದ್ದಾರೆ, ಆದರೆ ಕೃಷ್ಣ ಅವರ ಬಾಹ್ಯ ಸೌಂದರ್ಯಕ್ಕೆ ಆತ ಮಾರು ಹೋಗಿಲ್ಲ. ಅವರ ಆಂತರಿಕ ಹೃದಯದ ಆ ನಿಸ್ವಾರ್ಥ ಪ್ರೇಮ ಏನಿದೆ, ಕೃಷ್ಣನನ್ನ ಅವರು ಹಂಬಲಿಸಿ ಸೇವೆ ಮಾಡಲಿಕ್ಕೆ ಸದಾ ತತ್ಪರರಾಗಿರ್ತಾರೆ. ಅಷ್ಟೊಂದು ದಾಸಿಯರಿದ್ರೂ ಕೂಡ, ಅಷ್ಟೊಂದು ಸೇವಕರು ತಮ್ಮ ಕಿಂಚಿತ್ತು ಸನ್ನೆ ಮಾತ್ರದಿಂದ ಅವರೆಲ್ಲ ಕಾರ್ಯಗಳನ್ನು ಮಾಡಲಿಕ್ಕೆ ಸಿದ್ಧರಾಗಿದ್ರೂ ಕೂಡ ಕೃಷ್ಣನ ಸೇವೆಗೆಂದು ತಾವೇ ಮುಂದೆ ಹೋಗಿ ಮಾಡ್ತಾ ಇದ್ರು. ಬೀಸಣಿಕೆಯನ್ನು ಬೀಸೋದಾಗಿರಬಹುದು, ಪಾದವನ್ನು ಒತ್ತೋದಾಗಿರಬಹುದು, ಸಣ್ಣ ಸಣ್ಣ ಕಾರ್ಯಗಳು, ಸೇವೆಗಳು ಏನಿವೆ ಅದನ್ನು ಅತ್ಯಂತ ಉತ್ಸಾಹದಿಂದ ಶ್ರದ್ಧೆಯಿಂದ ಮಾಡ್ತಾ ಇದ್ರು. ಯಾಕೆಂದರೆ ಬಹಳ ಮುಖ್ಯವಾದ ಅಂಶ ಇಲ್ಲಿ ನೋಡಿ, ಕೃಷ್ಣ ಆತ ಅಲ್ಲಿ ಕೇಂದ್ರನಾಗಿದ್ದ. ಸಾಮಾನ್ಯವಾಗಿ ದಾಂಪತ್ಯದಲ್ಲಿ ಒಬ್ಬ ಪತಿಗೆ ಪತ್ನಿ ಕೇಂದ್ರಳಾಗ್ತಾಳೆ, ಹಾಗಾಗಿ ಆತ ಮೋಹಿತನಾಗ್ತಾನೆ ಸಾಮಾನ್ಯವಾಗಿ. ಆದರೆ ಇಲ್ಲಿ ನಾವೇನ್ ನೋಡ್ತಾ ಇದ್ದೀವಿ, ಒಬ್ಬರಲ್ಲ ಇಬ್ಬರಲ್ಲ 16,108 ಪತ್ನಿಯರು, ಕೃಷ್ಣ ಒಬ್ಬನಿದ್ದಾನೆ, ಅವರೆಲ್ಲರ ಕೇಂದ್ರ ಕೃಷ್ಣನೇ. ಅವರು ಕೃಷ್ಣನನ್ನು ಸಂತುಷ್ಟಿಗೊಳಿಸ್ಲಿಕ್ಕೆ ಕ್ಷಣ ಕ್ಷಣವೂ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಉತ್ಸಾಹ ಅನ್ನೋದು ಆ ಇಚ್ಛೆಯ ಪ್ರಾಕಟ್ಯ. ಸೊ ಹೀಗೆ ಕೃಷ್ಣ ಅವರ ಆ ನಿಸ್ವಾರ್ಥ, ಆ ಸಂತೃಪ್ತಿಗೊಳಿಸುವ ಇಚ್ಛೆ ಏನಿದೆ, ಅವನನ್ನು ಸಂತೃಪ್ತಿಗೊಳಿಸುವ ಇಚ್ಛೆ, ಅದಕ್ಕೆ ಸ್ಪಂದಿಸ್ತಾ ಇದ್ದಾನೆ. ಇದನ್ನ ಅನೇಕ ರೀತಿಯಲ್ಲಿ ವರ್ಣನೆ ಮಾಡಲಾಗಿದೆ. ಅವರ ಬಾಹ್ಯ ಸೌಂದರ್ಯದಿಂದ ಕೃಷ್ಣನ ಮನಸ್ಸು ಪ್ರಭಾವಿತವಾಗಲಿಲ್ಲ, ಕೇವಲ ಅವರ ನಿಸ್ವಾರ್ಥ ಪ್ರೇಮದ ಕಾರಣದಿಂದಾಗಿ, ಸೇವಾ ಭಾವದ ಕಾರಣದಿಂದಾಗಿ. 16,000 ಪತ್ನಿಯರು ಒಗ್ಗೂಡಿ ಕೃಷ್ಣ ಒಬ್ಬನ ಇಂದ್ರಿಯಗಳನ್ನ ಅವರು ಉದ್ರೇಕಿಸಲಾಗಲಿಲ್ಲ. ಇದನ್ನ ಇಲ್ಲಿ ಬಹಳ ಅನೇಕ ಮಾತುಗಳಲ್ಲಿ ಇಲ್ಲಿ ಒತ್ತು ಕೊಟ್ಟು ನಮ್ಮ ಆಚಾರ್ಯರು ವರ್ಣಿಸ್ತಾರೆ. ಹೀಗೆ ಆ ರಮಾಪತಿ ಅಂದ್ರೆ ಲಕ್ಷ್ಮಿಯ ಪತಿಯಾದಂತಹ ಆ ಕೃಷ್ಣನನ್ನ ಬ್ರಹ್ಮ ಇತ್ಯಾದಿ ದೇವಾದಿ ದೇವರೂ ಕೂಡ ಆತನ ದರ್ಶನವು ಅವರಿಗೆ ಅತ್ಯಂತ ವಿರಳವಾಗಿತ್ತು. ಆದರೆ ಆತನ ಕೃಪೆಯ ಕಾರಣದಿಂದಾಗಿ ಆತ ಇವರೊಡನೆ ಅನೇಕ ವಿನಿಮಯಗಳನ್ನ ಮಾಡಿದ. ಅತ್ಯಂತ ಸುಂದರವಾದ ನಗು, ಆತನ ವಲ್ಗು ಹಾಸ, ಆನಂತರ ಆತನ ನೋಟ, ಆಲಿಂಗನ, ಆನಂತರ ಅನೇಕ ಕಾರ್ಯಗಳು ಕೃಷ್ಣನದ್ದು, ಅವೆಲ್ಲವೂ ಅವರಿಗೆ ಅತ್ಯಂತ ಸಂತೃಪ್ತಿಯನ್ನು ನೀಡ್ತಾ ಇದ್ವು. ಅವು ನವನವಾಯಮಾನ ಹಾಸಾವಲೋಕ ನವ ಸಂಗಮ ಲಾಲಸಾದ್ಯಂ. ಸೊ ಆ ಕೃಷ್ಣನನ್ನು ಸಂತುಷ್ಟಿಗೊಳಿಸ್ಲಿಕ್ಕೆ ಎಲ್ಲರೂ ಸದಾ ತತ್ಪರರಾಗಿದ್ದರು. ಸೊ ಕೃಷ್ಣ
ಹಿಂದಿನ ಘಟನೆಗಳಲ್ಲಿ ಅಂದ್ರೇನು, ಸತ್ಯಭಾಮೆಗೆಂದು ಆತ ಪಾರಿಜಾತ ವೃಕ್ಷವನ್ನು ತರಲಿಕ್ಕೆ ಎಷ್ಟೆಲ್ಲ ಪ್ರಯತ್ನ ಮಾಡ್ದ. ಅಷ್ಟಲ್ಲದೆ ಆತ ರುಕ್ಮಿಣಿಯ ಬಗ್ಗೆ ಇನ್ನಿತರ ಪತ್ನಿಯರ ಬಗ್ಗೆ ಕೊಂಡಾಡಿ ಹೇಳಿರುವಂತಹ ಮಾತುಗಳೆಲ್ಲವೂ ಕೂಡ ಆ ಪ್ರೇಮಮಯ ಭಾವದ ಕುರಿತಾಗಿ ಕೃಷ್ಣ ಸ್ಪಂದಿಸ್ತಿರುವಂಥದ್ದು. ಅದು ಕಾಮಮಯ ಭಾವದ ಪ್ರಭಾವದಿಂದ ಅಲ್ಲ. ಇದನ್ನ ಸ್ಪಷ್ಟೀಕರಣ ಮಾಡ್ತಾ ಇದ್ದಾರೆ ಶುಕಮುನಿಗಳು. ಸೊ ಈಗ ಮುಂದಿನ ಚರ್ಚೆಯಲ್ಲಿ ಇದೆಲ್ಲ ಹೇಳಾದ್ಮೇಲೆ ಆ 16,108 ಪತ್ನಿಯರ ಅಟ್ಲೀಸ್ಟ್ ಅಷ್ಟಮಹಿಷಿಯರ ಪುತ್ರರನ್ನ ಇಲ್ಲಿ ಶುಕಮುನಿಗಳು ವರ್ಣಿಸ್ತಾ ಹೋಗ್ತಾರೆ. ಮೊದಲನೇದಾಗಿ ರುಕ್ಮಿಣಿಯ ಪುತ್ರರು: ಪ್ರದ್ಯುಮ್ನ ಜ್ಯೇಷ್ಠ, ಚಾರುದೇಷ್ಣ, ಸುದೇಷ್ಣ, ಚಾರುದೇಹ, ಸುಚಾರು, ಚಾರು, ಚಾರುಗುಪ್ತ, ಭದ್ರಚಾರು, ಚಾರುಚಂದ್ರ, ವಿಚಾರು. ಚಾರು ಅಂದ್ರೆ ಸುಂದರ ಅಂತ. ನಂತರ ಸತ್ಯಭಾಮೆಯ ಮಕ್ಕಳು ಭಾನು, ಸುಭಾನು, ಸ್ವರ್ಭಾನು, ಪ್ರಭಾನು, ಭಾನುಮಾನ್ ಇತ್ಯಾದಿ. ನಂತರ ಜಾಂಬವತಿಯ ಪುತ್ರರು ಸಾಂಬ, ಸುಮಿತ್ರ, ಪುರುಜುತ್, ಶತಜಿತ್ ಇತ್ಯಾದಿ. ನಂತರ ನಾಗ್ನಜಿತಿಯ ಪುತ್ರರು ವೀರ, ಚಂದ್ರ, ಅಶ್ವಸೇನ, ಚಿತ್ರಗು ಇತ್ಯಾದಿ. ಸೊ ಹೀಗೆ ಕಾಲಿಂದಿಯ ಪುತ್ರರು, ಮಾದ್ರೆಯ ಪುತ್ರರು, ಮಾದ್ರೆ ಅಂದರೆ ಲಕ್ಷ್ಮಣ, ಮಿತ್ರವಿಂದೆಯ ಪುತ್ರರು, ಭದ್ರೆಯ ಪುತ್ರರು. ಸೊ ಒಟ್ಟಾಗಿ 8 ಮಹಿಷಿಯರ ಪುತ್ರರನ್ನ ಇಲ್ಲಿ ಹೇಳಲಾಗಿದೆ. ಒಟ್ಟಾರೆ ಪ್ರತಿಯೊಬ್ಬರಿಗೆ ಎಷ್ಟು ಪುತ್ರರು ನೆನಪು ಮಾಡ್ಕೊಳ್ಳಿ? 10 ಪುತ್ರರು, ಒಬ್ಬಳು ಪುತ್ರಿ. ಸೊ ಒಟ್ಟಾರೆ 11 ಮಕ್ಕಳು. ಪ್ರತಿ ಹೆಂಡತಿಗೆ ಶ್ರೀಕೃಷ್ಣ 11 ಸಂತಾನಗಳನ್ನು ನೀಡಿದ. ಸೊ ಉಳಿದಿರುವಂತಹ 16,100 ಏನು ಪತ್ನಿಯರಿದ್ದಾರೆ, ಅವರಲ್ಲಿ ರೋಹಿಣಿ ಎನ್ನುವವಳು ಮುಖ್ಯಳು. ರೋಹಿಣಿ ಅಂದ ತಕ್ಷಣ ನೀವು ಬಲರಾಮನ ತಾಯಿ ರೋಹಿಣಿ ಅಂತ ಇಲ್ಲಿ ಪರಿಗಣಿಸಬೇಡಿ. ಈಕೆ ಇನ್ನೊಬ್ಬಳು, ಇವಳ ಹೆಸರು ರೋಹಿಣಿಯೇ, ಆದರೆ ಈಕೆ ಕೃಷ್ಣನ ಪತ್ನಿ. ಇವಳು ಬೇರೆ. ಸೊ ಆಕೆ ಮುಖ್ಯಳು. ಆಕೆಯ ಕೆಲ ಪುತ್ರರ ವರ್ಣನೆಯನ್ನ ಶುಕಮುನಿಗಳು ಹೇಳ್ತಾರೆ, ದೀಪ್ತಿಮಾನ್, ತಾಮ್ರತಪ್ತ ಅಂತ. ಸೊ ಇದಾದ ಮೇಲೆ ಆ ಪುತ್ರರ ಪುತ್ರರು ಅಂದ್ರೆ 16,100 ಎಲ್ಲರ ಪುತ್ರರನ್ನ ಇಲ್ಲಿ ಹೇಳಲಿಲ್ಲ, ಬಟ್ ಸಾಕಷ್ಟು ಅಂತ ವರ್ಣಿಸಿ. ಒಟ್ಟಾರೆ 1,61,080 ಪುತ್ರರು. ಇದಾದ ಮೇಲೆ ಅವರ ಪುತ್ರರ ಬಗ್ಗೆನೂ ಹೇಳಲಿಕ್ಕೆ ಶುಕಮುನಿಗಳು ಮುಂದೆ ಹೋಗ್ತಾ ಇದ್ರು, ಆದ್ರೆ ಎಷ್ಟು ಅಂತ ಹೇಳೋದು. ಸೊ ಒಟ್ಟಾರೆ ಹೇಳಿದ್ರು ನೋಡಿ, ಅವರ ಮೊಮ್ಮಕ್ಕಳು ಎಲ್ಲರನ್ನು ಸೇರಿಸಿದ್ರೆ ಲಕ್ಷಗಟ್ಟಲೆ ಆಗಿದ್ರು. ಒಟ್ಟಾರೆ ಕೃಷ್ಣನ ಪರಿವಾರ ಏನಿದೆ ಲಕ್ಷಾಂತರ ಸಂಖ್ಯೆಯಲ್ಲಿದೆ. ಕೇವಲ ಅವರ ತಾಯಂದಿರನ್ನ ಎಣಿಸಬಹುದು, ಅದೆಷ್ಟು 16,108. ಸೊ ಹೀಗೆ ವರ್ಣಿಸ್ಲಾಗ್ತಾ ಇದೆ. ಅವರ ಹೆಸರುಗಳನ್ನ ಇಲ್ಲಿ ವರ್ಣಿಸ್ಲಾಗ್ತಾ ಇದೆ. ಕೇವಲ ತಾಯಂದಿರ ಸಂಖ್ಯೆಯನ್ನು ಎಣಿಸ್ಬೋದೇ ಹೊರತು ಮಕ್ಕಳ ಸಂಖ್ಯೆಯನ್ನು ಎಣಿಸ್ಲಿಕ್ಕೆ ಆಗೋದಿಲ್ಲ. ಸೊ ಈಗ ಈ ಕಥೆಯನ್ನ ಪ್ರಸಂಗವನ್ನ ಕೇಳ್ತಾ ಇರುವಂತಹ ಪರೀಕ್ಷಿತನಿಗೆ ಒಂದು ಮಾತು ತಿಳಿದಿತ್ತು. ಆ ಮಾತು ಅತ್ಯಂತ ಆಶ್ಚರ್ಯಕರವಾದಂತಹ ಮಾತು. ಏನದು? ಆ ಮಾತನ್ನ ಈಗ ಆತ ಶುಕಮುನಿಗೆ ಪ್ರಶ್ನೆ ರೂಪದಲ್ಲಿ ಕೇಳ್ತಾ ಇದ್ದಾನೆ. ನೋಡಿ, ಅತ್ಯಂತ ಉತ್ಸಾಹಿ ಪರೀಕ್ಷಿತ ಏನ್ ಕೇಳ್ತಾ ಇದ್ದಾನೆ? ಓದ್ತೀರಾ ಯಾರಾದ್ರೂ ಪ್ರಶ್ನೆಯನ್ನ? ಪ್ರಶ್ನೆ ಓದಿ. ಪರೀಕ್ಷಿತ ಮಹಾರಾಜನು ಪ್ರಶ್ನಿಸಿದನು, ರುಕ್ಮಿ ತನ್ನ ಶತ್ರುವಿನ ಮಗನಿಗೆ ತನ್ನ ಮಗಳನ್ನು ಹೇಗೆ ನೀಡಿದನು? ಅವನು ಕೃಷ್ಣನನ್ನು ಕೊಲ್ಲಲು ಕಾಯುತ್ತಿದ್ದನು. ನೋಡಿ, ಈಗ ಬಹಳ ಇಂಟ್ರೆಸ್ಟಿಂಗ್ ಅಂಶ ಬರ್ತಾ ಇದೆ. ಏನದು? ರುಕ್ಮಿ ತನ್ನ ಮಗಳನ್ನ ಕೃಷ್ಣನ ಮಗನಾದಂತಹ, ಕೃಷ್ಣ ಮತ್ತೆ ರುಕ್ಮಿಣಿಯರ ಮಗನಾದಂತಹ ಯಾರು? ಪ್ರದ್ಯುಮ್ನನಿಗೆ. ಅನಿರುದ್ಧ ಪ್ರದ್ಯುಮ್ನ ಮಗ, ಅಂದ್ರೆ ಕೃಷ್ಣನ ಮೊಮ್ಮಗ ಅದು. ಓಕೆ. ಸೊ ಕೃಷ್ಣನ ಮಗ, ಕೃಷ್ಣ ಮತ್ತೆ ರುಕ್ಮಿಣಿಯರ ಮಗ, ಜ್ಯೇಷ್ಠ ಪುತ್ರ ಪ್ರದ್ಯುಮ್ನ. ಓಕೆ. ಸೊ ಪ್ರದ್ಯುಮ್ನನ ಮಗನಿಗೆ ಹೇಗೆ ನೀಡಲಾಯಿತು? ಯಾಕೆಂದ್ರೆ ರುಕ್ಮಿ ಆತ ಕೃಷ್ಣನನ್ನ ತನ್ನ ಬದ್ಧ ವೈರಿಯಂತೆ ಪರಿಗಣಿಸಿದ್ದ. ಹಾಗಿದ್ದಲ್ಲಿ ಆತ ತನ್ನ ಮಗಳನ್ನ ತನ್ನ ಶತ್ರುವಿನ ಮಗನಿಗೆ ಹೇಗೆ ನೀಡಿದ?
ಇದು ಧರ್ಮದಂತೆ ಕಾಣ್ತಾ ಇಲ್ವಲ್ಲ. ಧರ್ಮಶಾಸ್ತ್ರಗಳು ಈ ರೀತಿ ಹೇಳೋದಿಲ್ಲ. ಶತ್ರುವಿನ ಮಗನಿಗೆ ತನ್ನ ಮಗಳನ್ನು ನೀಡೋದು ಅದು ಸಮಂಜಸ ಅಲ್ಲ. ಆಗ ಶುಕಮುನಿಗಳು ಹೇಳ್ತಾ ಇದ್ದಾರೆ ಬಹಳ ವಿಶೇಷವಾದಂತಹ ಅಂಶ. ಶುಕಮುನಿಗಳು ಉತ್ತರ ನೀಡ್ತಾರೆ. ಓದಿ, ಇನ್ನೊಬ್ರು ಓದಿ, ಬೇರೆಯವರು ಓದಿ. ಥ್ಯಾಂಕ್ ಯು ಹರೇ ಮಾತಾಡ್ತಾರೆ. ಕೃಷ್ಣ ಇನ್ನೊಬ್ರು ಪ್ರಭುಜಿ. ಓದಿ. ಹಾ, ಓದಿ. ಹರೇ ಕೃಷ್ಣ ಪ್ರಭುಜಿ. ಓದಿ. ಶುಕದೇವ ಗೋಸ್ವಾಮಿಯ ಉತ್ತರ. ಸ್ವಯಂವರದಲ್ಲಿ ರುಕ್ಮವತಿ ಸ್ವತಃ ಪ್ರದ್ಯುಮ್ನನನ್ನು ಆಯ್ಕೆ ಮಾಡಿದ್ದಳು. ಪ್ರದ್ಯುಮ್ನನು ಅಲ್ಲಿ ಸೇರಿದ್ದ ರಾಜರೊಂದಿಗೆ ಯುದ್ಧ ಮಾಡಿ ಅವಳನ್ನು ಕೊಂಡೊಯ್ದನು. ಸೊ ಧನ್ಯವಾದ. ರುಕ್ಮಿಯ ಮಗಳು ರುಕ್ಮವತಿ. ಆಕೆ ಕೃಷ್ಣ ಮತ್ತೆ ರುಕ್ಮಿಣಿಯ ಮಗನಾದ ಪ್ರದ್ಯುಮ್ನನನ್ನ ಸ್ವಯಂವರದಲ್ಲಿ ತಾನೇ ಆಯ್ಕೆ ಮಾಡಿಕೊಂಡಳು. ರಾಜರೊಂದಿಗೆ ಯುದ್ಧ ಮಾಡಿ ಪ್ರದ್ಯುಮ್ನ ಅವಳನ್ನ ಗೆದ್ದು ಕೊಂಡೊಯ್ತಾನೆ. ಆಕ್ಚುಲಿ ಇದನ್ನ ಶುಕಮುನಿಗಳು ಹೇಳುವಾಗ ಅವ್ರಿಗೆ ಒಂದು ಅಂಶವನ್ನ ಹೇಗೆ ಹೇಳೋದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ರುಕ್ಮಿಗೆ ತನ್ನ ತಂಗಿಯಾದಂತಹ ರುಕ್ಮಿಣಿಯ ಮೇಲೆ ಒಂದು ಕೃತಜ್ಞತೆಯ ಭಾವ ಇದೆ. ಯಾಕೆ ಹೇಳಿ? ಯಾಕೆ? ಪ್ರಾಣ ಉಳಿಸಿದ್ದ ಅಲ್ವಾ? ಸೊ ಆ ಪ್ರಾಣ ಉಳಿಸಿದ್ದ ಕೃತಜ್ಞತೆಯನ್ನ ನೆನೆದು ರುಕ್ಮಿ ತನ್ನ ಮಗಳನ್ನ ಕೊಡಲು ಮುಂದೆ ಹೋದ. ತನ್ನ ಸಹೋದರಿಯನ್ನ ಸಂತೋಷಪಡಿಸ್ಲಿಕ್ಕೆ ಅಂತ ಹೋದ. ಕೃಷ್ಣನ ಕುರಿತಾಗಿ ಆತನಿಗೆ ಒಂದು ರೀತಿ ಬಾಂಧವ್ಯ ಆ ಭಾವದಲ್ಲ, ಆ ಶತ್ರುತ್ವ ಇದ್ದೇ ಇದೆ. ಆದರೆ ತನ್ನ ಸಹೋದರಿ ರುಕ್ಮಿಣಿಯನ್ನ ಸಂತುಷ್ಟಿಗೊಳಿಸ್ಲಿಕ್ಕೆ ಅಂತ ಹೇಳಿ ತನ್ನ ಮಗಳನ್ನ ತನ್ನ ತಂಗಿಯ ಮಗನಿಗೆ ವಿವಾಹವಾಗಿ ನೀಡ್ತಾ ಇದ್ದಾನೆ. ಸೊ ಇದು ಮುಖ್ಯವಾದಂತಹ ಕಾರಣ. ಏನದು? ರುಕ್ಮಿಣಿಗೆ ಕೃತಜ್ಞತೆ, ಸಂತೋಷವನ್ನ ನೀಡಲಿಕ್ಕೆ ಅಂತ, ಕೃತಜ್ಞತೆಯನ್ನು ವ್ಯಕ್ತಪಡಿಸ್ಲಿಕ್ಕೆ ಅಂತ. ಬಟ್ ಅದನ್ನ ಹೇಗೆ ಹೇಳೋದು? ಜನ ತಪ್ಪಾಗಿ ತಿಳ್ಕೊಳ್ಬೋದಲ್ಲ. ಅದಕ್ಕೆ ಆತ ಏನ್ ಮಾಡ್ದ? ಒಂದು ಸ್ವಯಂವರವನ್ನು ಏರ್ಪಡಿಸಿದ. ಅಲ್ಲಿ ರುಕ್ಮವತಿಯ ಸ್ವಯಂವರದಲ್ಲಿ ಪ್ರದ್ಯುಮ್ನ ತಾನಾಗೆ ಬಂದ. ರುಕ್ಮವತಿ ತಾನಾಗಿಯೇ ಪ್ರದ್ಯುಮ್ನನ್ನ ಆಯ್ಕೆ ಮಾಡಿಕೊಂಡ್ಳು. ಸೊ ಆಗ ಏನಾಯ್ತು? ಓಕೆ, ಇದು ನನ್ನ ಆಯ್ಕೆ ಅಲ್ಲ, ನನ್ನ ಮಗಳ ಆಯ್ಕೆ. ಸೊ ಆ ಆಯ್ಕೆಯಲ್ಲೂ ಕೂಡ ಅದು ಅಲ್ಲಿ ಪ್ರದ್ಯುಮ್ನನಿಗೆ ವೀರ್ಯವನ್ನು, ಅಂದ್ರೆ ತನ್ನ ಪರಾಕ್ರಮವನ್ನು ತೋರಿಸ್ಬೇಕಾಯ್ತು. ಸೊ ವೀರ್ಯ ಶುಲ್ಕವಾಗಿ ಆತ ನನ್ನ ಮಗಳನ್ನ ಕೊಂಡೊಯ್ದ. ಈ ಮಾತನ್ನ ಅಲ್ಲಿ ವರ್ಣಿಸಲಾಯಿತು. ಇಷ್ಟೇ ಅಲ್ಲ, ರುಕ್ಮಿ ತನ್ನ ಮೊಮ್ಮಗಳನ್ನ, ರುಕ್ಮಿಣಿಯ ಮೊಮ್ಮಗ ಅಂದರೆ ಪ್ರದ್ಯುಮ್ನನ ಮೊಮ್ಮಗ ಅನಿರುದ್ಧನಿಗೆ ವಿವಾಹದಲ್ಲಿ ನೀಡಿದ. ಅದೇ ಕಾರಣಕ್ಕೆ, ಸಹೋದರಿಯನ್ನ ಸಂತುಷ್ಟಿಗೊಳಿಸ್ಲಿಕ್ಕೆ ರುಕ್ಮಿ ತನ್ನ ಮೊಮ್ಮಗಳನ್ನೂ ಕೂಡ ರುಕ್ಮಿಣಿಯ ತನ್ನ ಸಹೋದರಿಯ ಮೊಮ್ಮಗನಾದಂತಹ ಅನಿರುದ್ಧನಿಗೆ ನೀಡಿದ. ಕಾರಣ ಏನು? ತನ್ನ ಸಹೋದರಿಯ ಸಂತೋಷಕ್ಕೋಸ್ಕರ. ಸೊ ಹೊರರೂಪದಲ್ಲಿ ಧರ್ಮಶಾಸ್ತ್ರಗಳಲ್ಲಿ ಏನ್ ಹೇಳಲಾಗಿದೆ? ಹೀಗೆ ಯಾರು ಶತ್ರುವಿದ್ದಾರೋ ಅವರ ಮನೆಯಲ್ಲಿ ಊಟವನ್ನು ಮಾಡಬಾರ್ದು ಅಂತ ಧರ್ಮಶಾಸ್ತ್ರಗಳು ಹೇಳ್ತವೆ. ಯಾಕೆಂದ್ರೆ ಶತ್ರು ಅವನ ಹೃದಯ ನಮ್ಮ ಕುರಿತಾಗಿ ಕ್ರೋಧದಲ್ಲಿದೆ. ಕೆಲವೊಮ್ಮೆ ಶತ್ರುಗಳು ಊಟದಲ್ಲಿ ವಿಷವನ್ನ ಬೆರೆಸಿಕೊಡ್ತಾರೆ. ಅಟ್ಲೀಸ್ಟ್ ವಿಷ ಬೆರೆಸಲಿಲ್ಲಿದ್ರು ಅವರ ಮನಸ್ಸು ಸ್ನೇಹಮಯವಾಗಿಲ್ಲ. ಹಾಗಾಗಿ ಅಂಥವರ ಮನೆಯಲ್ಲಿ ಊಟವನ್ನು ಪಡಿಬಾರ್ದು ಅಂತ ಹೇಳಿದ್ದಾರೆ. ಆದರೆ ರುಕ್ಮಿ ತನ್ನ ಮೊಮ್ಮಗಳನ್ನ ಕೃಷ್ಣ ಮತ್ತೆ ರುಕ್ಮಿಣಿಯರ ಮಗ ಅನಿರುದ್ಧನಿಗೆ ಧಾರೆ ಎರೆದು ನೀಡಿದ. ಸೊ ಈ ಒಂದು ಸತ್ಯ ಬಾಹ್ಯ ಧಾರ್ಮಿಕ ಪರಿಗಣನೆಯಲ್ಲಿ ಇದು ಒಂದು ರೀತಿ ಅಸಮಂಜಸ ಅಂತ ಕಂಡ್ರು ಕೂಡ ಅದರ ರುಕ್ಮಿ ತನ್ನ ಸಹೋದರಿಯನ್ನ ಸಂತುಷ್ಟಗೊಳಿಸ್ಲಿಕ್ಕೆ ಇದು ಮಾಡ್ದ. ಈ ಒಂದು ವಿವಾಹದಲ್ಲಿ, ಯಾವ ವಿವಾಹದಲ್ಲಿ ರುಕ್ಮಿ ತನ್ನ ಮೊಮ್ಮಗಳನ್ನ ರುಕ್ಮಿಣಿಯ ಮೊಮ್ಮಗನಿಗೆ ನೀಡ್ತಾ ಇದ್ದಾನೆ, ಆ ವಿವಾಹದಲ್ಲಿ ಕೃಷ್ಣ, ಬಲರಾಮ ಎಲ್ಲರೂ, ಯದುಗಳೆಲ್ಲರೂ ಕೂಡ ಆ ಭೋಜಕಟಕ್ಕೆ ಬಂದಿದ್ದಾರೆ. ಅಲ್ಲಿ ವಿವಾಹ ಈಗ ಜರುಗುತ್ತಾ ಇದೆ. ಆ ವಿವಾಹ ಪೂರ್ತಿಯಾಯಿತು. ಆ ವಿವಾಹದ ನಂತರ ಕೆಲವರು ರುಕ್ಮಿಯನ್ನ ಪ್ರಚೋದಿಸಿದರು. ಕೃಷ್ಣ ಮತ್ತೆ ಬಲರಾಮನ ಕುರಿತಾಗಿ ಅವರಿಗೆ ದ್ವೇಷವಿತ್ತು. ಅದರಲ್ಲಿ ಮುಖ್ಯವಾಗಿ ಕಳಿಂಗ ರಾಜ ಆತ, ಹೇ
ನೀನು ಪಗಡೆ ಆಟದಲ್ಲಿ ಈ ಕೃಷ್ಣ ಬಲರಾಮರನ್ನ ಸೋಲಿಸು, ಅವರನ್ನ ನೀನು ಅವರಿಗೆ ನೀನು ಸವಾಲನ್ನು ಒಡ್ಡಿ ಅವರನ್ನ ಸೋಲಿಸ್ಬೇಕು ನೀನು. ಆ ಬಲರಾಮ ಪಗಡೆ ಆಟದಲ್ಲಿ ಆತ ಆಸಕ್ತನಾಗಿದ್ದಾನೆ, ಬಟ್ ಆತನಿಗೆ ಸಾಮರ್ಥ್ಯ ಇಲ್ಲ. ಓ, ನಾನು ಕೃಷ್ಣನ ಜೊತೆ ಆಡಿದ್ರೆ ಕೃಷ್ಣ ಬಹಳ ಚತುರ, ಆತನನ್ನು ಸೋಲಿಸೋದು ಕಷ್ಟ. ಓಕೆ, ಬಲರಾಮನನ್ನ ನಾನು ಆಹ್ವಾನಿಸ್ತೀನಿ, ಸವಾಲೊಡ್ತೀನಿ ಅಂತ ಹೇಳಿ ಆಗ ಇವರ ಮಾತುಗಳಿಗೆ ಕಿವಿಯೊಡ್ಡಿ ರುಕ್ಮಿ, ಆತನ ಮನಸ್ಸಿನಲ್ಲಿ ಆ ಶತ್ರುತ್ವ ಇದೆ, ತಂಗಿ ಕುರಿತಾಗಿ ಏನೋ ಒಂದು ರೀತಿ ಭೌತಿಕ ಬಾಂಧವ್ಯ ಇರ್ಬೋದು, ಆದ್ರೆ ಆ ಏನ್ ಹೇಳ್ತಾರೆ, ಹೆಂಡತಿಯ ಗಂಡ ಕೃಷ್ಣ, ಸಾರಿ ಹೆಂಡತಿ ತಂಗಿಯ ಗಂಡ ಕೃಷ್ಣ, ಆತನ ಕುರಿತಾಗಿ ಶತ್ರುತ್ವದ ಭಾವ. ಆತನ ಅಣ್ಣನಾದ ಬಲರಾಮನನ್ನ ಇಲ್ಲಿ ಸೋಲಿಸ್ಲಿಕ್ಕೆ ಸವಾಲನ್ನ ಒಡ್ತಾ ಇದ್ದಾನೆ ರುಕ್ಮಿ. ಆ ಸವಾಲನ್ನು ಸ್ವೀಕರಿಸಿದ ಬಲರಾಮ ಆ ಪಗಡೆಯಾಟಕ್ಕೆಂದು ಕೂರ್ತಾನೆ. ಆ ಪಗಡೆಯಾಟ ಪ್ರಾರಂಭ ಆಗತ್ತೆ. ಮೊದಲ ಸುತ್ತಿನ ಆಟದಲ್ಲಿ ಅನೇಕ ಬಾರಿ ಪಣವನ್ನ ನೀಡಲಾಗತ್ತೆ, ಚಿನ್ನದ ನಾಣ್ಯಗಳನ್ನ ಅಲ್ಲಿ ಪಣವಾಗಿ ಇಡಲಾಗತ್ತೆ, ವೇಜರ್ ಅಂತ ಏನ್ ಹೇಳ್ತೀವಿ. ಮೊದಲಿಗೆ 100 ಚಿನ್ನದ ನಾಣ್ಯಗಳು, ನಂತರ 1000, ನಂತರ 10,000 ಚಿನ್ನದ ನಾಣ್ಯಗಳನ್ನ ಅಲ್ಲಿ ಪಣವಾಗಿ ಬಲರಾಮ ನೀಡಿದ. ಆದರೆ ಮೊದಲ ಸುತ್ತಿನಲ್ಲಿ ರುಕ್ಮಿ ವಿಜಯಿಯಾದ. ಆಟದಲ್ಲಿ ಕೆಲವೊಮ್ಮೆ ಸೋಲಾಗತ್ತೆ, ಕೆಲವೊಮ್ಮೆ ಜಯವಾಗತ್ತೆ. ಆಯಿತು, 2ನೇ ಸುತ್ತಿನಲ್ಲಿ ನೋಡೋಣ ಅಂತ ಬಲರಾಮ ಕಾಯ್ತಾ ಇರಬೇಕಾದ್ರೆ ಆದ ಸೋಲನ್ನ ಉಪಯೋಗಿಸಿಕೊಂಡು ಕಳಿಂಗ ರಾಜ ಅಲ್ಲಿ ಅಪಹಾಸ್ಯ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಕಳಿಂಗ ರಾಜ ಆತನ ಕೃಷ್ಣ ಬಲರಾಮರ ಕುರಿತಾಗಿ ದ್ವೇಷವಿತ್ತು. ಆತ ಹಲ್ಲುಗಳನ್ನ ತೋರಿಸ್ತಾ ಹಿ ಅಂತ ಹೇಳಿ ಹಲ್ಲು ಬೀರ್ತಾ ಅಪಹಾಸ್ಯ ಮಾಡ್ತಾ ಇದ್ದಾನೆ. ಬಲರಾಮ ಆತನ ದೃಷ್ಟಿಯನ್ನ ನೋಡ್ತಾ ಇದ್ದಾನೆ, ಎಷ್ಟು ದ್ವೇಷ, ಅಪಹಾಸ್ಯ, ಈ ಮಾತ್ಸರ್ಯ ಅನ್ನೋದಿದೆ ಅನ್ನೋದು ಕಾಣ್ತಾ ಇದ್ದಾನೆ. ಆಗ ರುಕ್ಮಿ ಮುಂದಿನ ಸುತ್ತಿನ ಆಟವನ್ನು ಆಡೋಣ ಬಾ ಅಂತ ಹೇಳಿ ಸವಾಲೊಡ್ತಾನೆ ಬಲರಾಮನಿಗೆ. ಆಗ ಬಲರಾಮ 2ನೇ ಸುತ್ತಿನಲ್ಲಿ ಆತ ಪಣವಾಗಿ 10,000 ಅಲ್ಲ 10,000 ಅಲ್ಲ, ಎಷ್ಟಿದು, 1,00,000 ನಾಣ್ಯಗಳನ್ನ ಪಣವಾಗಿ ಇಡ್ತಾ ಇದ್ದಾನೆ. ಆದ್ರೆ ವಿಶೇಷ, ಈಗ ಯಾರು ಜಯಿಸ್ತಾರೆ? ಬಲರಾಮ ಈಗ ಗೆದ್ದು ಬಿಡ್ತಾನೆ. ಆದ್ರೆ ಅಲ್ಲಿ ರುಕ್ಮಿ ಅದನ್ನು ಒಪ್ಕೊಳ್ಳೋದೇ ಇಲ್ಲ. ಇಲ್ಲ ನಾನ್ ಗೆದ್ದಿದ್ದೀನಿ ಅಂತ ಹೇಳಿ ಜೋರಾಗಿ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಎಲ್ಲರ ಕಣ್ಮುಂದೆಯೇ ಬಲರಾಮ ಗೆದ್ದಿದ್ದಾನೆ, ಆದ್ರೆ ರುಕ್ಮಿ ಜೋರಾಗಿ ಇಲ್ಲ ನಾನೇ ಗೆದ್ದಿದ್ದೀನಿ ಅಂತ ಹೇಳಿ ಘೋಷಿಸ್ತಾನೆ. ಬಲರಾಮನ ಕ್ರೋಧ ಹೆಚ್ಚುತ್ತೆ. ನೋಡ್ತಾ ಇದ್ದಾನೆ, ಏನಿದು ಈ ರೀತಿಯಾಗಿ ಮೋಸ ಮಾಡ್ತಾ ಇದ್ದಾನೆ ಈತ, ಮುಂದಿನ ಪಣದಲ್ಲಿ ಈತನಿಗೆ ನಾನು ತೋರಿಸ್ತೀನಿ ಅಂತ ಹೇಳಿ ಬಲರಾಮ ಆಗ 100 ಕೋಟಿ ಚಿನ್ನದ ನಾಣ್ಯಗಳನ್ನ ಪಣವಾಗಿ ಇಟ್ಟು ಆಡೋಣ ಬಾ ಅಂತ ಹೇಳಿ ಆಗ ಮುನ್ನಡೀತಾ ಇದ್ದಾನೆ. ಆ ನೆಕ್ಸ್ಟ್ ಸುತ್ತಿನಲ್ಲೂ ಕೂಡ ಬಲರಾಮನ ಜಯವಾಗ್ತದೆ. ಮತ್ತೆ ರುಕ್ಮಿ ಜೋರಾಗಿ ಎದ್ದು ಕೂಗ್ತಾ ಇದ್ದಾನೆ, ನಾನೇ ಗೆದ್ದಿರೋದು, ಇಲ್ಲಿರುವಂತಹ ಎಲ್ಲ ಸಾಕ್ಷಿಗಳೇ, ಎಲ್ಲ ರಾಜರೇ ಸಾಕ್ಷಿ ಅಂತ ಹೇಳಿ ತನ್ನ ಮಿತ್ರರೇ ಇರೋದು ಅವನ ಸುತ್ತಮುತ್ತ. ಆ ಕಳಿಂಗ ರಾಜ ಮತ್ತೆ ಇನ್ನಿತರ ಮಿತ್ರರು ಇರ್ತಾರೆ, ಇವರೇ ಹೇಳಲಿ ಅಂತ ಹೇಳಿ ತಾನೇ ಗೆದ್ದಿರೋದು ಅನ್ನೋದನ್ನ ಆ ಜನ ಬಲದ ಮೂಲಕ ಆತ ತೋರಿಸ್ತಾ ಇದ್ದಾನೆ. ಬಲರಾಮ ಈಗ ನನ್ನಿಂದ ಪರಾಜಿತನಾದ, ಆತ ಹೀನ ಅಂತ ಆ ಭಾವದಲ್ಲಿ ಆತ ಹೇಳ್ತಾ ಇದ್ದಾನೆ. ಆಗ ಈ ರೀತಿಯಾದಂತಹ ಮೋಸ, ಸುಳ್ಳು ಬಲರಾಮನ ಮುಂದೆ ನಡೀತಾ ಇದೆ. ಬಲರಾಮ ಯಾರು? ತಾವೆಲ್ಲ ನೆನಪಿಸ್ಕೊಳ್ಬಹುದು. ಕೃಷ್ಣನ ಪ್ರಾಕಟ್ಯದ ಸಂದರ್ಭದಲ್ಲಿ ಇದರ ಚರ್ಚೆನ ನೋಡಿದ್ವಿ. ಬಲರಾಮ ಆದಿಗುರು. ಗುರುವಿನ ಮುಂದೆ ಕಪಟ, ಮೋಸ, ವಂಚನೆ, ಧಗೆ ಇದಾದಾಗ ಆತ ಅತ್ಯಂತ ಕ್ರುದ್ಧನಾಗ್ತಾನೆ. ವ್ಯಕ್ತಿ ಎಷ್ಟೇ ಪಾಪಿ ಆದ್ರೂ ಕೂಡ ಗುರು ಸ್ವೀಕರಿಸಲಿಕ್ಕೆ ತಯಾರಿರ್ತಾನೆ. ಆದ್ರೆ ಯಾವಾಗ ಆತ ಕಪಟಿ ಆಗ್ತಾನೋ, ಮೋಸ ವಂಚಕನಾಗ್ತಾನೋ, ಆಗ ಅದನ್ನ ಸಹಿಸೋದಿಲ್ಲ ಗುರು. ಬಲರಾಮ, ನಿತ್ಯಾನಂದ, ಸಂಕರ್ಷಣ. ಸೊ ಈಗ ಬಲರಾಮನ ಈ ನ್ಯಾಯಯುತವಾಗಿ ಗೆದ್ದಿದ್ರು ಕೂಡ ಇವರೆಲ್ಲ ಮೋಸದಲ್ಲಿ, ಇಲ್ಲ ಬಲರಾಮ ಸೋತಿದ್ದಾನೆ, ಈಗ ಗೆದ್ದಿರೋದು ರುಕ್ಮಿ ಅಂತ ಎಲ್ಲರೂ ಕೂಡ ಜೋರಾಗಿ ಹೇಳಬೇಕಾದ್ರೆ
ಪ್ರಕೃತಿ ದೇವತೆಗಳು ಸಹಿಸಲಾರದೆ ಆಕಾಶ ಧ್ವನಿಯಲ್ಲಿ ಮೊಳಗತ್ತೆ. ಇಲ್ಲ, ಗೆದ್ದಿರೋದು ಬಲರಾಮನೇ, ರುಕ್ಮಿ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಆಕಾಶವಾಣಿ ಹೇಳುತ್ತೆ. ಆಕಾಶವಾಣಿಯನ್ನ ಯಾರು ಸುಳ್ಳು ಅಂತ ಹೇಳಲಿಕ್ಕಾಗೋದಿಲ್ಲ. ಇನ್ಫ್ಯಾಕ್ಟ್ ನಿಮ್ಗೆ ನೆನಪಿರ್ಬೋದು, ಹಿಂದೊಬ್ಬ ಅಸುರ, ಅಂತ ಅಸುರನಾಗಿದ್ರು ಕೂಡ ಆಕಾಶವಾಣಿಯನ್ನ ನಂಬಿ ಆತ ತನ್ನ ತಂಗಿಯನ್ನ ಕೊಲ್ಲಿಕ್ ಮುಂದೋಗ್ಬಿಟ್ಟಿದ್ದ ಅಲ್ವಾ? ಕಂಸ. ಕಂಸ. ಸೊ ಅಸುರರಿಗೆ ಗೊತ್ತು ಆಕಾಶವಾಣಿ ಸುಳ್ಳಾಗೋದಿಲ್ಲ ಅಂತ. ಆದ್ರೆ ಇಲ್ಲಿ ರುಕ್ಮಿ ಇಲ್ಲ ಇಲ್ಲ ನಾನೇ ಗೆದ್ದಿರೋದು ಅಂತ ಅದನ್ನ ನೆಗ್ಲೆಕ್ಟ್ ಮಾಡ್ತಾ, ಇಗ್ನೋರ್ ಮಾಡ್ತಾ, ಲೆಕ್ಕಿಸದೆ ಬಲರಾಮನ ಕುರಿತಾಗಿ ಹಾಸ್ಯ ಮಾಡ್ಲಿಕ್ಕೆ ಮುಂದೆ ಹೋಗ್ತಾ ಇದ್ದಾನೆ. ನೋಡಿ ಎಷ್ಟು ಆತನ ಮನಸ್ಸಿನಲ್ಲಿ ದ್ವೇಷ, ಅಸೂಯೆ ಅನ್ನೋದು ತುಂಬಿದೆ. ಹೇಳ್ತಾ ಇದ್ದಾನೆ, ನೀವು ಗೋಪಜಾತಿಯವರು, ದನ ಮೇಯಿಸೋರು ನೀವು, ನಿಮಗೆ ಪಗಡೆ ಆಟ, ಬಿಲ್ಲು ಬಾಣಗಳನ್ನ ಹಿಡಿಯೋದು, ಶಸ್ತ್ರಾಸ್ತ್ರಗಳ ಪ್ರಯೋಗ ಅನ್ನೋದು ನಿಮಗೆ ಹೇಗೆ ಬರಕ್ ಸಾಧ್ಯ? ಅದು ರಾಜರಿಗೆ, ಕ್ಷತ್ರಿಯ ಕುಲದವರಿಗೆ. ನೀವೆಲ್ಲ ಗೋಪಜಾತಿಯವರು, ದನ ಮೇಯಿಸೋರು ನೀವು ಅಂತ ಹೇಳಿ ಅಲ್ಲಿ ರುಕ್ಮಿ ಹೀಯಾಳಿಸ್ತಾನೆ ಬಲರಾಮನನ್ನ. ಇಲ್ಲಿಯವರೆಗೆ ಬಲರಾಮ ನೋಡ್ತಾ ಇದ್ದ, ಸಹಿಸ್ಕೊಳ್ತಾ ಇದ್ದ, ಅತ್ಯಂತ ಕ್ರುದ್ಧನಾಗಿದ್ದ. ಈಗಲಾದರೂ ಸರಿಯಾದ ಮಾರ್ಗದಲ್ಲಿ ಬರ್ತಾನೆ ಅನ್ನೋ ಒಂದು ಆಶೆ ಕಿರಣವನ್ನು ಹೊತ್ತು ಮುನ್ನಡೀತಾ ಇದ್ದ ಬಲರಾಮ. ಆದರೆ ಯಾವಾಗ ಈ ರೀತಿ ಅವಾಚ್ಯವಾಗಿ ನಿಂದನೆಯ ಮಾತುಗಳನ್ನು ಹೇಳಿದ್ನೋ ಆ ರುಕ್ಮಿ, ಅದನ್ನ ತಡೆಯಲಾರದೆ ಬಲರಾಮ ತನ್ನ ಬಳಿ ಸದಾ ಇರುವಂತಹ ಆ ಗದೆಯನ್ನ ಹಿಡಿದು ಆ ರುಕ್ಮಿಯನ್ನ ಆ ರುಕ್ಮಿಯ ತಲೆಗೆ ಆತ ಜೋರಾಗಿ ಹೊಡೆದು ಬಿಡ್ತಾನೆ. ತಕ್ಷಣವೇ ಆ ಸ್ಥಳದಲ್ಲೇ ರುಕ್ಮಿ ಅಲ್ಲಿ ಹತನಾಗಿ ಅಲ್ಲಿ ಬಿದ್ದು ಬಿಡ್ತಾನೆ. ಹಿಂದೆ ರುಕ್ಮಿಯ ಮೇಲೆ ಕರುಣೆ ತೋರಿಸಬೇಕು ಕೃಷ್ಣ ಅಂತ ಹೇಳಿದಂತಹ ಬಲರಾಮ ಯಾವಾಗ ಮೋಸ ವಂಚನೆಯನ್ನ ಕಂಡನೋ, ಆತನೇ ಆ ಮೋಸಗಾರ ರುಕ್ಮಿಯನ್ನ ಕೊಂದ. ಆಗ್ಲೇ ಹೇಳಿದ ಹಾಗೆ ಗುರು ನಮ್ಮ ಹೃದಯದಲ್ಲಿ ಇರುವ ದೌರ್ಬಲ್ಯಗಳನ್ನ ಸಹಿಸ್ತಾನೆ, ಆದರೆ ನಮ್ಮ ಹೃದಯದಲ್ಲಿರುವ ವಂಚನೆ, ಮೋಸ, ಕಪಟವನ್ನ ಸಹಿಸೋದಿಲ್ಲ. ಸೊ ಬಲರಾಮ ಅಷ್ಟೇ ಅಲ್ಲ, ಅಲ್ಲಿ ಆತನ ಹಿಂಬಾಲಕರು ಅಥವಾ ಆತನ ಪಕ್ಷದವರಾದಂತಹ ಅನೇಕ ರಾಜರಿದ್ರಲ್ಲ, ವಿಶೇಷವಾಗಿ ಕಳಿಂಗ ರಾಜ ಹಲ್ಲು ಬೀರ್ತಾ ಬಲರಾಮನಿಗೆ ಅಪಹಾಸ್ಯ ಮಾಡ್ಲಿಕ್ಕೆ ಆತ ಓಡ್ ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ದ. ಅವರೇ ಬಲರಾಮಿಗೆ ಹಿಡಿದು ನಮ್ಗೆ ಹೊಡಿತಾನೆ ಅಂತ 10 ಹೆಜ್ಜೆ ಹಿಡೋ ಮುಂಚೆನೆ ಬಲರಾಮ ಆತನನ್ನ ಹಿಡಿದು ಆತನ ಹಲ್ಲುಗಳನ್ನು ಮುರಿದು ಬಿಡ್ತಾನೆ. ಈ ಹಲ್ಲುಗಳನ್ನೇ ನೀನು ತೋರಿಸಿ ನನ್ನ ಮೇಲೆ ಅಪಹಾಸ್ಯ ಮಾಡಿದ್ಯಲ್ಲ, ನಿನಗೆ ನಿನ್ನ ಪ್ರಾಣ ಮಾತ್ರ ಬಿಡ್ತಾ ಇದ್ದೀನಿ ಅಂತ ಹೇಳಿಬಿಡ್ತಾನೆ. ಎಲ್ಲರೂ ಬೇರೆಯವರೆಲ್ಲ ಭಯದಿಂದ ಅಲ್ಲಿಂದ ಓಡಿ ಹೋಗ್ಬಿಡ್ತಾರೆ. ಇದೆಲ್ಲ ಆಗ್ತಾ ಇದೆ ಆ ಶುಭ ವಿವಾಹ ಸಂದರ್ಭದ ನಂತರ. ವಿವಾಹದಲ್ಲಿಯೇ ಕೊಲೆಗಳಾಯ್ತು, ಆ ಬೀಗನ ಅಪಮಾನವಾಯ್ತು. ಆದರೆ ಮಾಡಿದವರು ಯಾರು? ಯಾದವರು, ವಿಶೇಷವಾಗಿ ಬಲರಾಮ. ಈ ಕಪಟವನ್ನ ತಡೆಯಲಾರದೆ ಆತ ಹೀಗೆ ಮಾಡ್ದ. ಅಲ್ಲಿಯೇ ಇದನ್ನೆಲ್ಲ ನೋಡ್ತಿದ್ದಂತಹ ಶ್ರೀಕೃಷ್ಣ ಆತ ಹೊರ ಮಾತುಗಳಲ್ಲಿ, ಹೊರ ವಿನಿಮಯ ಅಥವಾ ವ್ಯವಹಾರದಲ್ಲಿ ಆತ ಬಲರಾಮ ಒಳ್ಳೆ ಚೆನ್ನಾಗಿ ಮಾಡಿದೆ ಅಂತನೂ ಹೇಳಲಿಲ್ಲ, ಬಲರಾಮ ನೀನು ಯಾಕೆ ಹೀಗೆ ಮಾಡಿದೆ ಅಂತನೂ ಹೇಳಲಿಲ್ಲ. ಅಂದ್ರೆ ಪ್ರಶಂಸಿಸಲೂ ಇಲ್ಲ, ವಿರೋಧಿಸಲೂ ಇಲ್ಲ. ಯಾಕೆ ಹಾಗೆ ಮಾಡ್ದ? ಯಾಕೆಂದ್ರೆ ಲೋಕ ವ್ಯವಹಾರ ಏನಿದೆ ಅದು ಈ ರೀತಿಯಾದಂತಹ ಸಂದಿಗ್ಧತೆಗೆ ತಂದಿಡುತ್ತೆ. ಏನದು? ಕೃಷ್ಣನ ಹೆಂಡತಿ ರುಕ್ಮಿಣಿಯ ಅಣ್ಣನಾದವ ರುಕ್ಮಿ, ಆತನ ಹತ್ಯೆಯಾಗಿದೆ. ಸೈ ಅಂತ ಹೇಳಿದ್ರೆ ರುಕ್ಮಿಣಿಗೆ ಬೇಜಾರಾಗಬಹುದು, ರುಕ್ಮಿಣಿಯ ಕಡೆಯವರಿಗೆ ಅಂದ್ರೆ ರುಕ್ಮಿಯ ಕಡೆಯವರಿಗೆ ಬೇಜಾರಾಗಬಹುದು. ತಪ್ಪು ಅಂತ ಹೇಳಿದ್ರೆ ಬಲರಾಮನಿಗೆ ಬೇಸರವಾಗಬಹುದು. ಹಾಗಾಗಿ ಕೃಷ್ಣ ಮೌನವಾಗಿ ಅಲ್ಲಿ ನಿಂತಿದ್ದ. ಅದಾದ ಮೇಲೆ ಎಲ್ಲರೂ ಕೂಡ, ವಿವಾಹವೇನೋ ಮುಗಿದು ಹೋಗಿತ್ತಲ್ವಾ, ಈಗ ಕೆಲವು ದಿನಗಳಷ್ಟೇ ಏನೋ ಒಂದು ರೀತಿ ಸಂಭ್ರಮಾಚರಣೆಯ ಕೊನೆಯ ಭಾಗದಂತೆ ಅವರಲ್ಲಿ ಎಲ್ಲ ನೆರೆದಿದ್ರು. ಆದರೆ ಈ ರುಕ್ಮಿ ಒಂದು ಸವಾಲನ್ನು ಒಡ್ಡೋದ್ರಿಂದ ಅಲ್ಲಿ ಪಗಡೆ ಆಟ ಪ್ರಾರಂಭ ಆಯಿತು. ಬಟ್ ಅದು ಅವನ ಅಂತ್ಯಕ್ಕೆ ಕಾರಣವಾಯಿತು. ಅದಾದ ಮೇಲೆ ಬಲರಾಮ ಆಯಿತು ಬನ್ನಿ ನಾವು ದ್ವಾರಕೆಗೆ ಹೋಗೋಣ ಅಂತ ಹೇಳಿ ಆತನೇ ಮುಂದೆ ನೇತೃತ್ವವನ್ನು ವಹಿಸ್ತಾ
ತನ್ನ ಕುಲದ ರಾಜಕುಮಾರನಾದಂತಹ ಅನಿರುದ್ಧನನ್ನ ಆತನ ವಧುವಾಗಿ ರೋಚನ ಆಕೆಯನ್ನು ಕೂಡ ಸುಂದರವಾದ ರಥದಲ್ಲಿ ಕೂರಿಸಿ ಎಲ್ಲರೂ ಈಗ ದ್ವಾರಕೆಯ ಕಡೆ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಎಲ್ಲಿಂದ ಹೋಗ್ತಾ ಇದ್ದಾರೆ ಅವರು? ಎಲ್ಲಿಂದ ಹೋಗ್ತಾ ಇದ್ದಾರೆ? ಭೋಜಕಟ. ಭೋಜಕಟ, ಕರೆಕ್ಟ್. ಓಕೆ, ನೆನಪಿದೆ ಸಾಂಗ್. ಸೊ ಹೀಗೆ ಎಲ್ಲರೂ ಹೋಗ್ಬೇಕಾದ್ರೆ ಎಲ್ಲರ ಮನಸ್ಸಿನಲ್ಲೂ ಕೂಡ ಒಂದು ರೀತಿ ಸಂತೃಪ್ತಿ ಇತ್ತು. ಈ ಕೊನೆ ಮಾತು ಬಹಳ ವಿಶೇಷ, ಸಂತೃಪ್ತಿ ಇತ್ತು. ಎಲ್ಲರೂ ಓ ಇವು ನಮ್ಮ ಉದ್ದೇಶ ಪೂರ್ತಿ ಆಯಿತು ಅಂತ ಅನ್ಕೊಂಡ್ರು. ಯಾಕೆ ಅಂದ್ರೆ ರುಕ್ಮಿಣಿಯ ಮನಸ್ಸಿನಲ್ಲೂ ಕೂಡ ಈ ರುಕ್ಮಿಯ ಕುರಿತಾಗಿ ವಿಶೇಷವಾದಂತಹ ಬಾಂಧವ್ಯ, ಭೌತಿಕ ಬಾಂಧವ್ಯ ಇರಲಿಲ್ಲ. ಕೃಷ್ಣನೈತ ದ್ವೇಷ ಮಾಡ್ತಾನೆ ಅನ್ನೋದನ್ನ ಕಂಡು ಆಕೆಯು ಬೇಸರಗೊಂಡಿದ್ಲು. ಯಾಕೆ ಈ ರೀತಿಯಾಗಿ ವರ್ತಿಸ್ತಾನೆ, ಈ ರೀತಿ ದ್ವೇಷ ಮಾಡುವವನ ಜೊತೆ ನಾನು ಹೇಗೆ ಮಾತಾಡ್ಲಿ, ಆಕೆಗೂ ಕೂಡ ಕಸಿವಿಸಿ ಇತ್ತು. ಆದ್ರೆ ಆತ ಈ ಒಂದು ಸಂದರ್ಭದಲ್ಲಿ ಆ ದ್ವೇಷವನ್ನ ಹೇಗೆ ಪ್ರಕಟಿಸಿದ. ಹಾಗಾಗಿ ಆದ ಘಟನೆಯನ್ನ ಆಕೆಯೂ ಕೂಡ ಸಮ್ಮತಿ ನೀಡಿದ್ಲು, ಆಕೆಯೂ ಕೂಡ ಅದನ್ನ ಸ್ವೀಕರಿಸಿದ್ಲು, ಒಂದು ರೀತಿ ಸಂತುಷ್ಟಲಾದ್ಲು. ಕೃಷ್ಣ ಮತ್ತೆ ಯಾದವರು ಅವರು ಕೂಡ ಓ ಆದದ್ದು ಒಳ್ಳೇದೇ ಆಯಿತು, ಬಲರಾಮ ಒಳ್ಳೆಯ ಕಾರ್ಯವನ್ನೇ ಮಾಡಿದ. ಅಷ್ಟೇ ಅಲ್ಲದೆ ಅನಿರುದ್ಧನ ವಿವಾಹವಾಯಿತು ರೋಚನೆಯ ಜೊತೆ. ಸೊ ಹೀಗೆ ಆ ಒಂದು ಘಟನೆಯ ನಂತರ ಎಲ್ಲರೂ ಕೂಡ ತಮ್ಮ ಉದ್ದೇಶ ಪೂರ್ತಿ ಆಯಿತು ಅಂತ ಹೇಳಿ ಅಲ್ಲಿಂದ ಮುಂದೆ ಹೊರಡುತ್ತಾರೆ. ಸೊ ಹೀಗೆ ಕೃಷ್ಣನ ಈ ಲೀಲೆಗಳು, ನಾವು ಈ ಒಂದು 5ನೇ ಭಾಗದಲ್ಲಿ ಅನೇಕ ಲೀಲೆಗಳನ್ನ ಕಂಡಿದ್ದೀವಿ. ಈ ಒಂದು ಭಾಗಕ್ಕೆ ನಾವು ಹೆಸರು ರುಕ್ಮಿಣಿ ರಮಣ ಅಂತ ಇಟ್ಟಿದ್ವಿ. ಯಾಕೆಂದ್ರೆ ರುಕ್ಮಿಣಿ ಪ್ರಧಾನ ಮಹಿಷಿ, ಮಹಿಷಿಯರು ಅದರಲ್ಲಿ ಆಕೆ ಪ್ರಧಾನಳು. ಸೊ ಆಕೆಯ ಹೆಸರಿನಿಂದ ಅದು ಉಪಲಕ್ಷಣದಂತೆ ಎಲ್ಲರೂ ಕೂಡ ಅಲ್ಲಿ ಪ್ರತೀಕವಾಗ್ತಾರೆ, ಆ ಪ್ರತಿನಿಧಿ ಆಕೆ ಆಗ್ತಾಳೆ ಎಲ್ಲರ. ಹಾಗಾಗಿ ರುಕ್ಮಿಣಿ ರಮಣ ಅಂದ್ರೆ ಕೃಷ್ಣ ರುಕ್ಮಿಣಿಗೆ ಪ್ರಿಯನಾದವ, ಆ ರುಕ್ಮಿಣಿಗೆ ಪ್ರಿಯ ಕೃಷ್ಣ. ಸೊ ಎಲ್ಲ ಪತ್ನಿಯರ ಪ್ರಿಯ, ಎಲ್ಲರಿಗೂ ಪ್ರಿಯ ಆದವನು, ಅನಂತರ ಎಲ್ಲರೂ ಕೂಡ ಅವನಿಗೆ ಪ್ರಿಯ. ಸೊ ಆ ಭಾವದಲ್ಲಿ ಆ ರುಕ್ಮಿಣಿ ರಮಣ ಅನ್ನುವ ಹೆಸರಿನಿಂದ ಈ ಭಾಗವನ್ನು ನಾವು ಚರ್ಚಿಸಿದ್ವಿ. ಆ ಚರ್ಚೆಯಲ್ಲಿ ಮೊದಲು ನಾವು ಕೃಷ್ಣನಿಗೆ ಆ ಪ್ರೇಮ ಸಂದೇಶ ಬಂದಿತ್ತು, ಅದನ್ನು ನೋಡಿದ್ವಿ. ಆ ಪ್ರೇಮ ಸಂದೇಶದ ನಂತರ ಕೃಷ್ಣ ಆ ರುಕ್ಮಿಣಿಯನ್ನು ಅಪಹರಣ ಮಾಡಿದ್ದ. ಅದಾದ ಮೇಲೆ ಆ ರುಕ್ಮಿಣಿ ಕಲ್ಯಾಣ ಅಥವಾ ಮಂಗಳ ಅನ್ನೋ ಸಂದರ್ಭವನ್ನು ನೋಡಿದ್ವಿ. ಅದಾದ ಮೇಲೆ ಅಲ್ಲಿ ಸೆಮಂತಕ ಮಣಿಯ ಪ್ರಸಂಗ ಬಂತು. ಆ ಸೆಮಂತಕ ಮಣಿ ಪ್ರಸಂಗವಾದ ಮೇಲೆ ಅನೇಕ ಇನ್ನಿತರ ಮಹಿಷಿಯರೊಡನೆ ಕೃಷ್ಣ ಸ್ವಯಂವರದಲ್ಲಿ ಅವರನ್ನ ಗೆಲ್ತಾನೆ. ಅದಾದ ಮೇಲೆ ಅಲ್ಲಿ ವಿಶೇಷವಾದಂತಹ ನರಕಾಸುರ ವಧೆಯ ಪ್ರಸಂಗ ಬರುತ್ತೆ. ಅದಾದ ಮೇಲೆ 16,100 ರಾಜಕುಮಾರಿಯರನ್ನ ಕೃಷ್ಣ ಸ್ವೀಕರಿಸ್ತಾನೆ. ಅವರ ಮೇಲೆ ವಿಶೇಷವಾದ ಕೃಪೆಯನ್ನ ತೋರ್ತಾ, ಹಿಂದಿನ ಸಂಚಿಕೆಯಲ್ಲಿ ನೋಡಿದಂತೆ ಕೃಷ್ಣ ಹೇಗೆ ತನ್ನ ರುಕ್ಮಿಣಿಯೊಡನೆ ಆತನ ಮಾತುಗಳು ಇದ್ವು, ಆಕೆಯ ಭಕ್ತಿಯನ್ನ ಆತ ಜಗತ್ತಿಗೆ ತೋರಿಸಿದ. ಅದಾದ್ಮೇಲೆ ಈ ದಿನ ನಾವು ಈ ರುಕ್ಮಿ ಏನಿದ್ದಾನೆ ಆತನನ್ನ ನಾವು ಮೊದಲ ದಿನದ ಪ್ರಸಂಗದಿಂದನೇ ಕಾಣ್ತಾ ಇದ್ದೀವಿ, ಹೇಗೆ ಕೃಷ್ಣನ ಕುರಿತಾಗಿ ಆತ ದ್ವೇಷಭಾವದಲ್ಲಿದ್ದ ಅಂತ. ಆತನ ಉದ್ಧಾರವನ್ನ ಆದಿಗುರು ಬಲರಾಮ ಮಾಡಿದ ಅನ್ನೋದಂತ ಚರ್ಚೆಯನ್ನ ನಾವು ನೋಡಿದ್ವಿ. ಸೊ ಒಟ್ಟಾರೆ ಈ ಕೃಷ್ಣ ಕಥಾಮೃತ ಪ್ರವಾಹದಲ್ಲಿ ನಾವು 5 ಲಹರಿಗಳು, ಅಲೆಗಳು ಅಥವಾ 5 ಭಾಗಗಳನ್ನ ನೋಡ್ತಾ ಬಂದಿದ್ದೀವಿ. ಕೃಷ್ಣನ ಬಾಲ್ಯ, ಪೌಗಂಡ, ಕೈಶೋರ ಲೀಲೆಗಳು, ಆ ವೃಂದಾವನದ ಲೀಲೆಗಳು ಅತ್ಯುನ್ನತವಾದವು. ಅದಾದ ಮೇಲೆ ಕೃಷ್ಣ ಮಥುರಾ ಪ್ರವೇಶವನ್ನ ಮಾಡಿ ಕಂಸವಧೆಯನ್ನ, ನಂತರ ಗುರುಕುಲ ವಾಸ, ಅದಲ್ಲದೆ ಜರಾಸಂದನ ಜೊತೆ ಯುದ್ಧಗಳು, ಕೊನೆಯಲ್ಲಿ ಮುಚುಕುಂದ ಉದ್ಧಾರವನ್ನ ನೋಡಿದ್ವಿ 4ನೇ ಭಾಗದಲ್ಲಿ. ಈ 5ನೇ ಭಾಗದಲ್ಲಿ ಕೃಷ್ಣನ ವಿವಾಹದ ಲೀಲೆಗಳನ್ನೆಲ್ಲವನ್ನು ನೋಡಿದ್ದೀವಿ. ಇದಾದ ಮೇಲೆ 6ನೆಯ ಭಾಗ, ಅದು ಬಹಳ ವಿಶೇಷ. ಆ ಭಾಗವನ್ನು ನಾವು ಮುಂದಿನ ತಿಂಗಳು ನಾವು ಅದನ್ನ ಪ್ರಾರಂಭ ಮಾಡೋಣ. ಸೊ ಒಟ್ಟಾರೆ ಈ ರೀತಿಯಾಗಿ ಕೃಷ್ಣನ ಒಟ್ಟಾರೆ 90 ಅಧ್ಯಾಯಗಳಲ್ಲಿ ಈ ಮಹಾನ್ ವ್ಯಕ್ತಿ ಪರಮ ಪುರುಷೋತ್ತಮನ ಚಾರಿತ್ರ್ಯವನ್ನ ವರ್ಣಿಸಲಾಗಿದೆ. ಶ್ರೀಮದ್ ಭಾಗವತದ 10ಮ ಸ್ಕಂದದಲ್ಲಿ ಶ್ರೀಲ ಪ್ರಭುಪಾದರು ಇದನ್ನ ಸರಳವಾಗಿ ಕೃಷ್ಣ ಪರಮ ಪುರುಷೋತ್ತಮ, ಪೂರ್ಣ ಪುರುಷೋತ್ತಮ ಅಂತ ಒಂದು ಪುಸ್ತಕದ ರೂಪದಲ್ಲಿ ಅದನ್ನ ಸರಳವಾಗಿ ಹೇಳಿದ್ದಾರೆ. ಆ ಪುಸ್ತಕದ ಅಧ್ಯಾಯಗಳಲ್ಲಿ ಇವೆಲ್ಲವನ್ನ ನೀವು ಹೆಚ್ಚಿನ ವಿವರಗಳನ್ನ ತಾವೆಲ್ಲರೂ ಪಡಿಬಹುದು. ಅಂತಹ ಮಹಾನ್
ಶ್ರೀಲ ಆಚಾರ್ಯರಾದಂಥ ಶ್ರೀಲ ಪ್ರಭುಪಾದರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ ಒಂದು ಸರಣಿಯನ್ನ ವಿರಾಮ ಮಾಡ್ತಾ ಇದ್ದೀವಿ. ಮುಂದಿನ ಸರಣಿಯನ್ನ ನಾವು ಪ್ರಾರಂಭ ಮಾಡಲಿಕ್ಕೆ ತಮ್ಮೆಲ್ಲರ ಆಶೀರ್ವಾದ, ತಮ್ಮೆಲ್ಲರ ಪ್ರೋತ್ಸಾಹವನ್ನು ಕೂಡ ಬಯಸ್ತೀವಿ. ಈ ಒಂದು ಚರ್ಚೆಗಳಲ್ಲಿ ತಾವೆಲ್ಲರೂ ಕೂಡ ಅತ್ಯಂತ ಉತ್ಸಾಹದಲ್ಲಿ ಭಾಗವಹಿಸಿದ್ದೀರಾ. ಪ್ರತಿದಿನ ಅನೇಕ ಸಂಖ್ಯೆಯಲ್ಲಿ ತಾವೆಲ್ಲರೂ ಪಾಲ್ಗೊಳ್ತಿದ್ದೀರಾ. ಅನೇಕರು ಕ್ವಶನ್ಸ್ ಅನ್ನ ಕೇಳೋದ್ರ ಮೂಲಕ, ಅದಲ್ಲದೆ ಕ್ವಿಝಸ್ ಅನ್ನ ಸಾಲ್ವ್ ಮಾಡೋದು, ಹೀಗೆ ಅನೇಕ ತಮ್ಮ ಭಕ್ತಿಯನ್ನ ನಾವು ತಮ್ಮ ಉತ್ಸಾಹವನ್ನು ಕಾಣ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕವಾದಂತಹ ಕೃತಜ್ಞತೆ, ನಮನ, ಪ್ರಣಾಮಗಳು. ಮುಂದಿನ ಚರ್ಚೆಯನ್ನು ನಾವು ಮುಂದಿನ ತಿಂಗಳ ಸಮಯದಲ್ಲಿ ಇದರ ಬಗ್ಗೆ ಡೀಟೇಲ್ಸ್ ಅನ್ನು ಹೇಳ್ತೇವೆ. ತಮ್ಮೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ ಪ್ರಣಾಮಗಳು. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತೀತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಮದ್ ಭಾಗವತ ಮಹಾಪುರಾಣ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. 10ನೇ ಕ್ವಿಝ್